ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಮನೆ ಅಂತ ಅಂದ ಮೇಲೆ ಕೆಲವರಿಗೆ ಒಳ್ಳೆಯ ಮನೆ, ಇನ್ನು ಕೆಲವರಿಗೆ ಚೆನ್ನಾಗಿರುವಂಥ ಮನೆ, ಇನ್ನು ಕೆಲವರಿಗೆ ಚೆನ್ನಾಗಿರುವಂಥ ಮನೆ ಸಿಗದೇ ಇರುವಂಥ ಕಾರಣಗಳಿರುತ್ತೆ. ಗುರುಗಳೇ, ಇದಕ್ಕೆ ಕಾರಣ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಮನೆ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ತಲೆ ಕೆಡಿಸ್ಕೋತಾರೆ. ಏನು, ನಮಗೆ ಒಳ್ಳೆ ಮನೆ ಯಾಕೆ ಸಿಗಲ್ಲ, ಹೌದು, ಯಾಕೆ ಸಿಗಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ. ಸಿಗೋದು ಇಲ್ಲ. ಯಾಕೆ ಅನ್ನೋದು ಗೊತ್ತಾಗಲ್ಲ. ನಮ್ಮ ಮನೆ ಬರೋದಲ್ಲಿಲ್ವಾ, ಅಥವಾ ನಮ್ಮ ಟೈಮ್ ಚೆನ್ನಾಗಿಲ್ವಾ, ಅಥವಾ ನಮ್ಗೆ ಸಿಕ್ಕೋದೇ ಇಲ್ವಾ. ಸೊ ಹಲವಾರು ರೀತಿಯಲ್ಲಿ ಅವರೇ ಮ್ಯಾಥಮೆಟಿಕ್ಸ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ, ಸಮರ್ಥನೆ ಮಾಡಿಕೊಂಡು. ಹಾಗಾಗಿ ಇಲ್ಲಿ ವಿಚಾರ ಏನಪ್ಪ ಅಂದರೆ, ಇದು ನಮಗೆ ಸತ್ಯ ಅರ್ಥ ಆಗಬೇಕು. ಚೆನ್ನಾಗಿರೋ ಮನೆ ಯಾಕೆ ಸಿಕ್ಕಲ್ಲ, ಚೆನ್ನಾಗಿರೋ ಮನೆ ಇಲ್ಲ ಅದಕ್ಕೆ ಸಿಕ್ಕಲ್ಲ. ಚೆನ್ನಾಗಿರೋ ಮನೆ ಇಲ್ಲ ಅದಕ್ಕೆ ಸಿಕ್ಕಲ್ಲ. ಈಗ ಚೆನ್ನಾಗಿರೋ ಮನೆಗಿದ್ರೆ ನಿಮ್ಗೇನು ಸಿಕ್ತಿತ್ತು, ಅವರೇ ಇಟ್ಕೋತಿದ್ರು, ಹೌದಲ್ಲ? ಕೆಲವರಿಗೆ ಸಿಕ್ಕಿರುತ್ತಲ್ಲ ಗುರುಗಳೇ, ಅದು ಯಾವ ಕಾರಣ ಅದಕ್ಕೆ ಉತ್ತರ ಹೇಳೋಣ. ಮುಖ್ಯ. ಕೆಲವರು ಸಿಕ್ಕಿರತ್ತೆ, ಒಪ್ಕೋಬೋದು. ಕೆಲವರು ಸಿಕ್ಕಲ್ಲ. ಇದಕ್ಕೆ ಅರ್ಥ ಇಷ್ಟೇ, ಆ ತಪ್ಪು ಅವರಲ್ಲೇ ಇರತ್ತೆ. ಯಾವ ತಪ್ಪು? ಮನೆ ಸರಿಯಾಗಿರೋ ಸಿಗಕ್ಕೂ ಸಿಗದೇ ಇರೋಕ್ಕೂ ಆ ಗಂಡ ಹೆಂಡತಿಯಲ್ಲೇ ಇರುತ್ತೆ. ಗಂಡ ಹೆಂಡತಿಯಲ್ಲೇ. ಇವರು ಶಾಸ್ತ್ರ ಕೇಳ್ತಾರೆ, ನಮ್ಗೆ ಒಳ್ಳೆ ಮನೆ ಎಲ್ಲಿ ಸಿಕ್ಕತ್ತೇಳಿ, ಯಾವಾಗ ಸಿಕ್ಕತ್ತೇಳಿ ಅಂತ. ಇದು ಇರೋದು ಇದ್ರ ಸತ್ಯ ಗಂಡ ಹೆಂಡತಿನಲ್ಲಿ. ಯಾವುದು? ಚೆನ್ನಾಗಿರೋ ಮನೆ ಸಿಗಬೇಕಾದ್ರೆ ಗಂಡ ಹೆಂಡತಿ ಹೊಂದಾಣಿಕೆ ಇರಬೇಕು. ಇದಾರ? ಇಲ್ಲ ಗುರುಗಳೇ. ಅದಕ್ಕೇನು ಹೇಳುತ್ತೆ ಅಂದರೆ, ಮನೆ ಯಾವುದೇ ಕಾರಣಕ್ಕೂ ನೀವು ಕಟ್ಟಬೇಕಾದ್ರೆ ಗಂಡ ಹೆಂಡತಿ ಆರೋಗ್ಯವಂತರಾಗಿರಬೇಕು. ಮನೆ ಕಟ್ಟೋದಕ್ಕೆ ಗಂಡ ಹೆಂಡತಿ ಆರೋಗ್ಯವಂತರಾಗಿದ್ರೆ ಮಾತ್ರ ಮನೆ ಕಟ್ಟಬೇಕು. ಇಲ್ಲ ಅಂದರೆ ಮನೆ ಕೈ ಹಾಕ್ಬಾರ್ದು. ಯಾಕೆ ಹೇಳು? ಆರೋಗ್ಯವಾಗಿರೋದಕ್ಕೂ ಮನೆ ಕಟ್ಟೋದಕ್ಕೂ ಏನು ಸಂಬಂಧ ಗುರು? ಮೊದಲೇ ಯೋಚನೆ, ಮೊದಲೇ ಬೇಜಾರು, ಮೊದಲೇ ಅರ್ಧಂಬರ್ಧ ಮನಸ್ಸಿರುತ್ತೆ. ಈಗ ಮನೆ ಕಟ್ಟ ಖರ್ಚು ತಾನೆ. ಹೌದು. ಆ ಖರ್ಚಾಗುವಾಗ ಏನಾಗುತ್ತೆ, ಇನ್ನು ಯೋಚನೆ ಜಾಸ್ತಿ ಆಗತ್ತೆ, ಹೌದು, ಭಯ ಜಾಸ್ತಿ ಆಗತ್ತೆ, ಇನ್ನೂ ಹುಷಾರು ತಪ್ಪ ಜಾಸ್ತಿ ಆಗತ್ತೆ. ಈಗ ಕಾರಣ ಮನೆನ ಇವರ, ಅಥವಾ ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಹೋದ್ರೂ ಹೋಗ್ಬಿಡ್ಬೋದು, ಹೇಳಕ್ ಬರಲ್ಲ. ಈಗ ಯಾವ್ದ್ರ ಮೇಲೆ ಹೇಳ್ತಾರೆ ಅದನ್ನ? ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಮನೆ ಕಟ್ಟೋದ್ರಿಂದ ನನಗೆ ಈ ಥರ ಆಯಿತು ನಮ್ಮ ಮನೆಯಲ್ಲಿ ಅಂತ ಮನೆಗೆ ತಗೊಂಡೋಗಿ ಹಾಕ್ತಾರೆ ಅಲ್ವಾ? ಹಾಗಾಗಿ ಇದಕ್ಕೆ ವಿಚಾರ ಇಷ್ಟೇ, ಗಂಡ ಹೆಂಡತಿಯ ಹೊಂದಾಣಿಕೆಯಿಂದ ಅಂತಕ್ಕಂತಹ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಹೊಂದಾಣಿಕೆಯಲ್ಲದೆ ಸಂಸಾರ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಆಗತ್ತೆ. ಅದನ್ನು ಕೂಡ ಉತ್ತರ ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಒಂದನ್ನು ನಾವು ಗಮನಿಸ್ಕೊಳ್ತಕ್ಕಂತಹ ವಿಚಾರ, ಮನೆಯೇ ಪಾಠಶಾಲೆ. ಹೌದಾ? ಹೌದು. ಆಗಿದೆಯಾ? ನಾವು ಮಾಡ್ಕೊಂಡಿಲ್ಲ ಗುರುಗಳೇ. ಯಾವ ಪಾಠಶಾಲೆ ಆಗಬೇಕಿತ್ತು? ಮನೆ ಪಾಠಶಾಲೆ ಆಗಬೇಕು, ಸರಿ. ಯಾವ ಪಾಠಶಾಲೆ ಆಗಬೇಕು? ಯಾವ ಪಾಠಶಾಲೆ ಆಗಬೇಕಿತ್ತು? ಸ್ಕೂಲು ಒಂದು ಪಾಠಶಾಲೆನೇ, ಮನೆನೂ ಒಂದು ಪಾಠಶಾಲೆನೇ. ಅಲ್ಲೇನಾಗಬೇಕಿತ್ತು, ಇಲ್ಲೇನಾಗಬೇಕಿತ್ತು? ಇದು ತಿಳ್ಕೊಬೇಕು ನಾವು. ಸ್ಕೂಲಲ್ಲಿ ಕಾಲೇಜಲ್ಲಿ ಆಗುವಂಥದ್ದು ಪಾಠಶಾಲೆನೇ ಅಂತ ಹೇಳ್ತೀವಿ. ಹೌದು. ಮನೆಯನ್ನ ಪಾಠಶಾಲೆ ಅಂತ ಹೇಳ್ತೀವಿ. ಈಗ ಅಲ್ಲಿ ಶಿಕ್ಷಣಕ್ಕೋಸ್ಕರವಾಗಿ ಪಾಠಶಾಲೆ ಅದಾಗಿದೆ. ಹೌದು. ಇಲ್ಲಿ ಮನೆಯ ಶಿಕ್ಷಣ ಯಾವುದು ಅಂತ ಕೇಳಿದ್ರೆ ಯಾವುದಾಗಬೇಕಿತ್ತು? ಹೊಂದಾಣಿಕೆನ ಗುರುಗಳೇ. ಅದು ಹೇಳಾಯಿತು. ಈಗ ಮನೆ ಒಂದು ಪಾಠಶಾಲೆ ಅಂತ ಹೇಳ್ತಾನೆ ಇದ್ದೀವಿ. ಯಾವ ಪಾಠಶಾಲೆ ಆಗಬೇಕಿತ್ತು? ಇದು ಗೊತ್ತಾಗಿದೆ ಅನ್ಕೋತೀಯಮ್ಮ? ಇಲ್ಲ ಗುರುಗಳೇ. ಈಗ ಹೇಳಿದ್ಮೇಲೆ ಗೊತ್ತಾಗತ್ತೆ ಅಂತ ಅನ್ಕೋದು. ಅದು ಗೊತ್ತಾಗಿಲ್ಲ, ಅದು ಆಗೂ ಇಲ್ಲ. ಆದರೂ ಹೇಳ್ಬಿಡೋಣ. ಸದಾ ನಗತಕ್ಕಂತಹ ಮನೆ ಪಾಠಶಾಲೆ ಆಗಬೇಕು. ಕುಟುಂಬ ಸದಾ ನಗ್ನಗ್ತಾ ಇರಬೇಕು.
ಬೇಕು ಅಂತೀಯ ಬೇಡ ಅಂತೀಯ? ಖಂಡಿತವಾಗ್ಲೂ ಬೇಕಿರುವಂಥದ್ದು. ಎಷ್ಟು ಮನೇಲಿ ನಗ್ತಾ ಇದ್ದಾರೆ? ಸಮಯದ ಕೊರತೆ ಗುರುಗಳೇ. ಈಗ ಮತ್ತೆ ಯಾಕೆ ಈ ಗಾದೆ ಯಾಕೆ ಹೇಳಿದ್ರು? ಮನೆಯೇ ಪಾಠಶಾಲೆ ಅಂತ ಹೇಳಿದ್ರು. ನಗ್ತಾವ್ರಾ? ಇಲ್ಲ. ಇನ್ನೊಬ್ರು ನಗಿಸ್ತಾವ್ರಾ? ಸಾಧ್ಯನೇ ಇಲ್ಲ. ನಾವೇ ನಗ್ತಿಲ್ವಲ್ಲ ಗುರುಗಳೇ, ಇನ್ನೊಬ್ರು ನಗ್ಸೋದಂತೂ ದೂರದ ಮಾತು. ಅಂದ ಮೇಲೆ ಪಾಪ ಕೆಲವು ಬುದ್ಧಿ ಇರ್ತಕ್ಕಂತಹ ಅತಿ ಬುದ್ಧಿವಂತಿರ್ತಕ್ಕಂಥ ಕೆಲವು ಪ್ರಶ್ನೆ ಏನು ಅಂದ್ರೆ, ಮನೆಯಿಂದ ಎಲ್ಲ ಸಿಕ್ಬಿಡುತ್ತಾ ಅನ್ನೋ ಬುದ್ಧಿವಂತರು ನಮ್ಮ ದೇಶದಲ್ಲಿ ತುಂಬಾ ತುಂಬೋಗಿದ್ದಾರೆ. ಖಂಡಿತವಾಗ್ಲೂ ಹೌದು ಗುರುಗಳೇ. ಆ ವಿತಂಡವಾದಿಗಳಿಗೆ ನಾನು ಹೇಳೋ ಪ್ರಶ್ನೆ ಇಷ್ಟೇ, ಅವರು ವಿತಂಡವಾದಿಗಳು. ಯಾವ ಸರಿಗಿದೆ ಅದು ತಪ್ಪು ಮಾಡೋದು. ಅದಾಗ್ಬಿಡುತ್ತಾ, ಹಿಂಗೆ ಮಾಡಿಬಿಟ್ರೆ ಆಗ್ಬಿಡುತ್ತಾ, ಇದು ಹೇಳ್ಬಿಟ್ರೆ ಆಗ್ಬಿಡುತ್ತಾ, ಮನೆ ಕಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ, ಮದುವೆ ಮಾಡ್ಕೊಂಡೆ ಸರಿ ಹೋಗ್ಬಿಡುತ್ತಾ. ಈ ವಿತಂಡವಾದಿಗಳು ಜೀವನದಲ್ಲಿ ಯಾವ ಕಾರಣಕ್ಕೂ ಜೀವನ ಅನ್ನೋದು ಅರ್ಥನೇ ಗೊತ್ತಿರಲ್ಲ. ಅಂದರೆ ಯಾವುದನ್ನ ತಿಳ್ಕೊಂಡಿರಲ್ಲ ಗುರುಗಳೇ, ಇಲ್ಲಿವರೆಗೂ ಯಾವುದನ್ನು ಕೇಳ್ಕೊಂಡು ಬಂದಿರಲ್ಲ ನಾವು. ಅದನ್ನ ಬಿಟ್ಟು ಹೊಸದಾಗಿ ಹೇಳಿದಾಗ ಅದು ಬೇರೆ ಥರನೇ ಅನಿಸುತ್ತೆ ಗುರುಗಳೇ, ಅದಕ್ಕೆ ವಿತಂಡವಾದಿಗಳಾಗ್ಬಿಡ್ತಾರೆ. ಇಲ್ಲಮ್ಮ, ಅರ್ಥ ಮಾಡ್ಕೊಳ್ದೇ ಇದ್ದವ್ರು ಇದನ್ನ ಮಾತಾಡೋದು. ಹೌದು. ಮದುವೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಅಂದ್ರೆ ಏನು ಅರ್ಥ ಅದು? ಮನೆ ಕಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ, ಮನೆ ಎಲ್ಲ ಕೊಟ್ಬಿಡುತ್ತಾ ಅಂದ್ರೆ ಏನು ಅರ್ಥ ಅದು? ನಿನ್ನ ವಿಷಯ ಏನೂ ಗೊತ್ತಿಲ್ಲ ಅಂದ್ರೆ ಅದನ್ನ ಮಾತಾಡಕ್ಕೆ ಹೋಗ್ಬಾರ್ದು, ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕಲ್ವಾ? ಅತಿರೇಕದ ಮಾತುಗಳನ್ನಾಡೋದ್ರಿಂದ ನೀವೇ ಹಾಳಾಗೋದು, ಅಂದ್ರೆ ನೀವೇ ನೋವು ಕೊಡೋದು. ಹೌದು. ಇದು ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳಕ್ ಆಗಿದೆಯಾ ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವು ಹೀಗೆ ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂದರೆ ಸುಳ್ಳು ಹೇಳ್ತಿರೋರು, ಸುಳ್ಳನ್ನು ಕೇಳ್ತಿರೋ ಇವ್ರಿಗೆ ಅದೇ ಭಾರಿ ಚಂದ. ಯಾವುದು ಸುಳ್ಳು ಅವ್ರು ಹೇಳ್ತಾ ಇರೆ, ಯಾವುದು ಸುಳ್ಳನ್ನು ನಾವು ತಿಳ್ಕೊತಾ ಇದ್ದೀವಿ ಅನ್ನೋ ಸತ್ಯವನ್ನು ಹೇಳಿದಾಗ ಪ್ರಶ್ನೆಗೆ ಪ್ರಶ್ನೆ ಹಾಕುವಂಥ ವಿತಂಡವಾದಿಗಳಿಗೆ ನಾನು ನೇರವಾಗಿ ಚುಚ್ಚಿ ಹೇಳ್ತೀನಿ. ಪ್ರಶ್ನೆಗೆ ಪ್ರಶ್ನೆ ಹಾಕುವಂತಹ ವಿತಂಡವಾದಿಗಳಿಗೆ ನನ್ನ ಒಂದು ನೇರವಾದ ಮಾತು, ಇದರಿಂದ ಇದಾಗ್ಬಿಡುತ್ತಾ ಅಂದರೆ ನೀವೆಲ್ಲಿದ್ದೀರಾ ಅಂತ ನೀವೇ ಡಿಸೈಡ್ ಮಾಡಿ. ನಮ್ಮ ಮೂರ್ಖತನದ ಜೀವನದಲ್ಲಿ ನಾವು ಸದಾ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬಿಟ್ಟು ನಾವು ತಿಳಿದಿರೋದಲ್ಲ ಇನ್ನೇನೋ ಇದೆ ಅಂತಕ್ಕಂಥದ್ದಕ್ಕೆ ನೀವು ಆರಿಸ್ಕೊಳ್ಳೋವರೆಗೂ ನಿಮ್ಮ ಜೀವನ ಹೀಗೇ ಇರುತ್ತೆ. ಸಮಾಜ ಕೆಡುತ್ತೆ, ಕುಟುಂಬ ಕೆಡುತ್ತೆ, ನೀವು ಕೆಡ್ತೀರಾ, ಕೆಡ್ತಾನೇ ಇರ್ತೀರಾ. ಇದಕ್ಕೆ ನೀವೇ ಹೊಣೆ ಅಂತ ನೀವೇ ತಿಳ್ಕೊಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತಿನ ಕಾಲ ಕಲಿಯುಗ ತುಂಬ ಕಾಲ ಕೆಟ್ಟೋಯ್ತು ಅಂತ ಕುತ್ಕೊಂಡು ಹೇಳ್ತೀವಲ್ಲ, ಇದೇ ಕೆಟ್ಟೋಗಿರೋದು. ಎಲ್ಲ ಅದಕ್ಕೂ ಕಲ್ಲು ಹಾಕಕ್ಕೆ ಹೋಗೋದು, ಏನೇ ವಿಷಯಕ್ಕೆ ಹೋದ್ರೂ ಕಲ್ಲು ಹಾಕಕ್ಕೆ ಹೋಗೋದು. ಅದ್ಯಾಕದು, ಇದ್ಯಾಕಿದು? ಈ ಒಂದು ವಿಚಿತ್ರವಾದ ವರ್ತನೆ ಯಾಕೆ ಅಂದರೆ, ಈ ಮೂಲಕ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನದು? ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರದಿಂದ, ಇವ್ರು ಹೇಳ್ತಕ್ಕಂಥ ವಿಚಾರದಿಂದಾನೇ ಒಳ್ಳೆಯದಾಗತ್ತಾ, ಒಳ್ಳೆಯದಾಗಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಮಾತು, ವಿಚಾರಗಳು ಇದೊಂದರಿಂದ ಎಲ್ಲ ಸರಿ ಹೋಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಅನುಮಾನನೋ ಅಥವಾ ಅದೊಂಥರ ಕೆಟ್ಟ ವಿಚಾರನೋ ಏನೋ ಅಂತ ಅಂದ್ಕೊಳ್ಳೋಣ, ಅವ್ರವ್ರ ವೈಯಕ್ತಿಕ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನು ಭೇಟಿಯಾಗಲಿಕ್ಕೆ ಬರಬೇಕಾದವರು ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ಸರಿಯಾಗಿ ನಿಮ್ಗೆ ಅರ್ಥ ಆಗಿದೆಯಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಅರ್ಥವಾಗಿದೆಯಾ? ಯಾಕೆ ಕೇಳ್ತೀನಿ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತಿಳ್ಕೊಂಡಿರೋದು, ಬದುಕ್ತಾ ಇರೋದು ಎಲ್ಲ ಬರೀ ತಪ್ಪಾಗೇ ಬದುಕ್ತಾ ಇರೋದು. ಯಾಕೆ ಅಂದರೆ, ದುಃಖ ಅಂತಕ್ಕಂಥದ್ದು ಯಾರಿಗಿಲ್ಲ ಅಮ್ಮ, ಪ್ರತಿಯೊಬ್ಬರಿಗೂ ಇರುತ್ತೆ. ಈ ದುಃಖಕ್ಕೆ ಇನ್ನೂವರೆಗೂ ಉತ್ತರ ಸಿಕ್ಕಿದೆಯಾ? ಇಲ್ಲ. ಆದರೂ ನಮ್ಮ ಜನ ಇನ್ನೂವರೆಗೂ ಇಲ್ಲ, ಇಲ್ಲಿ ಏನೋ ಒಂದು ಹೊಸತನ ಇದೆ ಅಂತಕ್ಕಂಥದ್ದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸಿಕ್ಕತ್ತೆ. ಹೌದು, ಅಂದರೆ ಪರಿವರ್ತನೆ ಮುಖ್ಯ ಇಲ್ಲಿ ಅಂತ ಹೇಳಿ. ಇಲ್ಲಿ ಪರಿವರ್ತನೆ ಅನ್ನೋದು ವಿಚಾರನೇ ಗೊತ್ತಿಲ್ಲ ಇವರುಗಳಿಗೆ. ಪರಿಹಾರ ಕೇಳಿ ಕೇಳಿ ಪರಿವರ್ತನೆ ವಿಚಾರ ಗೊತ್ತಿರಲ್ಲ, ಹಾಗಾಗಿ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ಈ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಇದಕ್ಕೆ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಗೆ ಇನ್ನೂವರೆಗೂ ಗೊತ್ತಾಗಿದೆಯಾ? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಮಾತಾಡಬಾರ್ದು. ನಮ್ಮ ಮನಸ್ಸನ್ನು ನಮ್ಮ ಹತೋಟಿಗೆ ಇಟ್ಕೊಳಕ್ಕಾಗಿದೆಯಾ? ಆಗಿಲ್ಲ. ಅಂದಮೇಲೆ ನೀವು ಯಾವುದಕ್ಕೂ ಲಾಯಕ್ಕಾಗೇ ಇಲ್ಲ. ಇನ್ನೂ ಅಂದಮೇಲೆ ಯಾವ್ದು ಹೇಳಿದ್ರು, ಯಾವ್ದು ಓದಿದ್ರು ಚೆನ್ನಾಗಿ ತಲೆಗೆ ಹೋಗಲ್ಲ, ಅರ್ಥ ಆಗಲ್ಲ. ಬೇರೆಯವ್ರಿಗೂ ಕೂಡ ನೀವು ಚೆನ್ನಾಗಿ ಕಾಣಿಸಲ್ಲ. ಬಿಡ ಅವನು ಏನೇನೋ ಮಾತಾಡ್ತಾನೆ, ಇದೇ ನಿಮ್ಮ ಜೀವನ ಪರ್ಯಂತ ಸಿಕ್ಕೋದು. ಯಾರೂ ಒಪ್ಕೊಳ್ಳಲ್ಲ. ಹೌದು. ಅರ್ಥವಿಲ್ಲದ ಮಾತನಾಡುವ ವ್ಯಕ್ತಿ ಜೊತೆ ಯಾರೂ ತಿರುಗಿ ನೋಡಲ್ಲ. ಜೀವನ ಎಲ್ಲ ನಾನು ಯಾರು ಇಷ್ಟಪಡಲ್ವಲ್ಲ ಅಂತ ಕೊನೆಗೆ ಕೊರಗೋದೇ ಅವರು. ಇದು ಯಾಕೆ ಇಷ್ಟು ವರ್ತನೆ ಮಾಡಿ ಪೂರ್ಣವಾಗಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತಿಳ್ಕೊಳ್ತಕ್ಕಂಥ ವಿಚಾರಗಳನ್ನು ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅಭ್ಯಾಸವನ್ನು ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲ್ಸಕ್ಕೆ ಹೋಗಬೇಕು. ಮನಸ್ಸಿಗೆ ಬುದ್ಧಿ ಕಲಿಸೋದು ಅಂದ್ರೇನು? ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದು. ಇದು ಸರಿನಾ ತಪ್ಪಾ ಅಂತ. ಯಾವುದೇ ವ್ಯಕ್ತಿ ಆಗಿರಲಿ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಅಭ್ಯಾಸ ಆಗಿದೆಯಾ?
ಆಗ್ಲಿಕ್ಕೆ ಯಾರು ಹೇಳ್ತಾ ಇದ್ದಾರಾ? ಇಲ್ಲ. ನೀವು ತಿಳ್ಕೊಂಡಿದ್ದೀರಾ? ಇದನ್ನು ಇನ್ಮೇಲೆ ಪ್ರಯತ್ನ ಮಾಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕೆಲವು ಉತ್ತರಗಳನ್ನ ಕೊಡ್ತೀನಿ. ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಇನ್ನೊಮ್ಮೆ ಬಾಯಿ ಹಾಕೋದನ್ನು ಬಿಟ್ಟು ಕೇಳೋದನ್ನು ಕಲ್ತ್ಕೊಳ್ಳೋಣ ಅಂತಕ್ಕಂಥ ತಿಳ್ಕೊಂಡ್ರೆ ಜೀವನ ಸಾರ್ಥಕವಾಗುತ್ತೆ. ಯಾವುದೇ ಆಗಲಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು, ಕೇಳಿಸ್ಕೊಳ್ಳೋದು ಕಲಿಬೇಕು. ಅದಕ್ಕೋಸ್ಕರವಾಗಿ ಬರ್ತಕ್ಕಂಥವರು, ನಮ್ಮನ್ನು ಭೇಟಿ ಮಾಡ್ತಕ್ಕಂಥವರು, ಮದುವೆ ಆಗೋಕ್ಕೋಸ್ಕರ ಬರ್ತೀವಿ, ಮನೆ ಕಟ್ಟೋಕ್ಕೋಸ್ಕರ ಬರ್ತೀವಿ ಅಂತಕ್ಕಂಥ ಯಾವುದೋ ಒಂದು ಗುರಿ ಇಟ್ಕೊಂಡು ನಮ್ಮನ್ನು ದಯವಿಟ್ಟು ಭೇಟಿ ಮಾಡಲಿಕ್ಕೆ ಬರೋದರಲ್ಲಿ ಏನೂ ಅರ್ಥ ಇಲ್ಲ. ಯಾಕೆ ಅಂದರೆ ನಾನು ಜ್ಯೋತಿಷ್ಯ ಭವಿಷ್ಯವನ್ನು ಹೇಳುತ್ತಿಲ್ಲ. ನಿಮ್ಮ ತಪ್ಪಾದ ಒಂದು ಮಾಹಿತಿ, ನಿಮ್ಮ ಕುಟುಂಬದ ರಹಸ್ಯ ಎಲ್ಲಿ ತಪ್ಪಾಗಿದೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮನೇ ಆರೋಗ್ಯ ರಹಸ್ಯ. ನಿಮ್ಮ ಕುಟುಂಬದಲ್ಲಿರತಕ್ಕಂಥ ರಹಸ್ಯ, ಆ ಸತ್ಯವನ್ನು ಹೇಳುವುದಕ್ಕೆ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ, ಆಗಕ್ಕಿಲ್ಲ ಅಂತಲೂ ಹೇಳ್ತಾ, ಮುಂದೇನೂ ಸಿಗಲ್ಲ ಅಂತ ಹೇಳ್ತಾ, ಯಾಕೆಂದರೆ ಸಿಗಬಹುದೇನೋ ಅಂದ್ಕೊಳ್ಳೋಣ, ಆದರೂ ಹೇಳ್ತೀನಿ. ಯಾಕೆಂದರೆ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳನ್ನು ನಾವು ಕಿವಿ ಕೇಳಿಸ್ಕೊಂಡ್ರೆ ಎಷ್ಟೋ ಜನ್ಮದ ಕರ್ಮಗಳನ್ನು ನಿವಾರಣೆ ಆಗುತ್ತೆ. ಅಂತಹ ವಿಚಾರಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇರುತ್ತೆ, ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಓದ ತಕ್ಷಣ ಒಳ್ಳೆಯದಾಗತ್ತಾ, ಒಳ್ಳೆಯದು ಮಾಡ್ತಾರಾ ಅಂತಕ್ಕಂಥ ಭಾವನೆ ಯಾರು ಇಟ್ಕೊಂಡಿದ್ರೆ ಇನ್ನು ಮೇಲೆ ಇವತ್ತಿಂದ ಒಂದು ಹೊಸ ವಿಚಾರವನ್ನು ಹೇಳ್ತೀನಿ. ಯಾರು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಅಂತಕ್ಕಂಥದ್ದಾಗಲಿ, ಸಂಪರ್ಕಕ್ಕಾಗಲಿ ಫೋನ್ ಕರೆಗಳು ಏನು ಬರ್ತಾ ಇದೆ, ಟಿ ವಿ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ, ಅದರಲ್ಲಿ ನೀವು ಬರಬೇಕಾದ್ರೆ ಕಂಡೀಷನ್ಸ್ ಏನಂದರೆ, ನೀವು ಬರೋದಕ್ಕೆ ಇದೀರಾ ಅಂತ ನಾನು ತಿಳ್ಕೊಳ್ಳೋವರೆಗೂ, ಅವ್ರು ನಿಮ್ಗೆ ಹೇಳೋವರೆಗೂ ನೀವು ಬರೋದು ಸೂಕ್ತ ಅಲ್ಲ ಅಂತ ಅನ್ಕೋತೀನಿ. ಈ ಮೂಲಕ ಬಂದ್ಬಿಡ್ಲಾ, ಗುರುಗಳು ಹೇಳ್ಬಿಡ್ತಾರಾ, ಒಳ್ಳೇದಾಗ್ಬಿಡುತ್ತಾ? ಚಾನ್ಸೇ ಇಲ್ಲ. ಇನ್ನು ಮೇಲೆ ನೀವು ಮಾಡಬೇಕಾದ ಕೆಲಸ, ನೀವು ಬರೋಕ್ಕೆ ಲಾಯಕ್ಕಿದ್ದೀರಾ ಅಂತ ಇಂಟರ್ವ್ಯೂ ಮಾಡಿಕೊಂಡೇ ತೊಗೊಳೋದು. ನಿಮ್ಮನ್ನು ಕಾಯಬೇಕು. ಬನ್ನಿ ಅಂತ ಯಾವ ಕಾರಣಕ್ಕೂ ಹೇಳುವ ಕಾರ್ಯಕ್ರಮ ಅಲ್ಲ. ನಿಮ್ಮ ಕರ್ಮವನ್ನು ತೊಳಿಬೇಕು, ನಮ್ಮ ಕುಟುಂಬದ ರಹಸ್ಯವನ್ನು ತಿಳಿಬೇಕು ಅನ್ನೋ ಸತ್ಯತೆ ನಿಮಗಿದ್ದರೆ ಮಾತ್ರ ದಯವಿಟ್ಟು ಬನ್ನಿ. ದಯವಿಟ್ಟು ಶಾಸ್ತ್ರ ಜ್ಯೋತಿಷ್ಯ ಒಳ್ಳೆಯದಾಗಕ್ಕೆ ನಮ್ಮ ಹತ್ರ ಬರಬೇಡಿ. ನಾವು ಅದಕ್ಕೆ ಯಾವ ಕಾರಣಕ್ಕೂ ಸಿದ್ಧರಿಲ್ಲ. ಕಾರಣ, ಮನಸ್ಸನ್ನು ತೊಳೆಯುವ ಕೆಲಸ ಆಗಬೇಕದ್ದು. ಮನುಷ್ಯನ ಮನಸ್ಸನ್ನು ತೊಳೆಯುವ ಕೆಲಸ ಪ್ರಪಂಚದಲ್ಲಿ ಯಾರೂ ಮಾಡ್ತಾ ಇಲ್ಲ. ಆ ತೊಳೆಯುವ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಾವು ಮಾತ್ರ. ನೀವೇನೋ ಕಲ್ಪನೆ ಇಟ್ಕೊಂಡು 20 ಸಲ ಫೋನ್ ಮಾಡಿದ್ರೆ ಗುರುಗಳು ಸಿಗ್ತಾರೆ, ನಾವು ಹೋದ ತಕ್ಷಣ ಎಲ್ಲ ಒಳ್ಳೆಯದಾಗ್ಬಿಡುತ್ತೆ. ಈ ಉದ್ದಡ್ಡತನ ಇಟ್ಕೊಂಡವರು ದಯವಿಟ್ಟು ಭೇಟಿ ಮಾಡೋದಾಗಲಿ, ಫೋನ್ ಮಾಡೋದಾಗಲಿ, ಸಮಯ ವೇಸ್ಟ್ ಮಾಡೋದಾಗಲಿ, ನಮಗೆ 28 ಸಲ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ನಾವು ಬಲವಂತವಾಗಿ ನಿಮ್ಮನ್ನು ಬರಹೇಳಿ ರಿಪೇರಿ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ನಿಮಗೆ ಆಸಕ್ತಿ ಇದ್ದರೆ, ನಿಮ್ಮ ಕರ್ಮ ಕಳೆದು ಬಂದಿದ್ದರೆ ನೀವು ಭೇಟಿಯಾಗಿ ತಿಳ್ಕೊಬೋದು. ಆದರೆ ತುಂಬ ಕಾಯಬೇಕು, ಗಟ್ಟಿಯಾಗಿರ್ತಕ್ಕಂಥ ನಂಬಿಕೆ ಇಟ್ಕೋಬೇಕು. ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ನೀವು ಹಣ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಇಷ್ಟಲ್ಲೆಲ್ಲ ಆಗ್ಬಿಡುತ್ತಾ? ಎಷ್ಟು ತಗೋತಾರೆ? ಹಣವನ್ನು ಲೆಕ್ಕ ಹಾಕೋರು ನಮ್ಮ ಹತ್ರ ದಯವಿಟ್ಟು ಬರಬೇಡಿ. ಯಾಕೆ ಅಂದರೆ ಗುಂಡಿಗೆ ಬಿಗಿಯಾಗಿದ್ದರೆ, ಗುರುಗಳ ಹತ್ರ ನಾವು ತಿಳ್ಕೊಳ್ಳೇಬೇಕು ಅನ್ನೋದಿದ್ದರೆ ಏನು ತೊಗೋತೀರಾ ತೊಗೊಳ್ಳಿ ಅಂತ ಕೇಳಬೇಕು. ಎಷ್ಟು ಫೀಸು ಅಂತ ಕೇಳಿದ್ರೆ ಫೋನ್ ಕಟ್ಟಾಗತ್ತೆ, ನಾವು ಹೇಳಲ್ಲ. ನೀವು ಕೇಳಬೇಡಿ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಕೇಳಿ 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 ನಿಮಗೆ ಎಲ್ಲ ಥರದ ಅಭ್ಯಾಸ ಆಗಿಬಿಟ್ಟು ಅಲ್ಲೋಗಲ್ಲ ಇಲ್ಲೋಗಲ್ಲ ಈ ಕೆಟ್ಟತನ ನಮ್ಮ ಹತ್ರ ಬರ್ಕೊಡ್ದು. ಬಂದಿರಾ, ಊಟ ಹೊಟ್ಟೆ ಹಸ್ತಿದೆಯಾ, ಊಟ ಹಾಕೋಣ, ತಿಳ್ಕೊತೀರಾ, ಹೇಳ್ಕೊಡೋಣ, ಇದು ನಾವು ರೆಡಿ ಇರ್ತೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡಬೇಡಿ. ನಮಗೂ ತೊಂದರೆ ಆಗೋದು ಬೇಡ, ನಿಮಗೂ ತೊಂದರೆ ಆಗೋದು ಬೇಡ, ಜೊತೆಗೆ ದುಡ್ಡು ಕಳ್ಕೊಬೇಡಿ. ಎಷ್ಟಾಗತ್ತೆ ಅನ್ನೋ ಮಾತು ಯಾರು ಕೇಳ್ತಾರೆ ಅವ್ರು ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಕೇಳಿ, ಎಷ್ಟು ಬೇಕು ಹಣ ಖರ್ಚಾಗುತ್ತೆ ಅಂದರೆ ಅಷ್ಟರಲ್ಲೇ ಆಗುತ್ತಾ, ದಯವಿಟ್ಟು ಬರಬೇಡಿ. ಯಾವ ಕಾರಣಕ್ಕೂ ಆಗಲ್ಲ. ಎಷ್ಟು ಹೇಳ್ತಾರೆ ಆ ಹಣದಲ್ಲೇ ಎಲ್ಲ ಮುಗಿಯುತ್ತಾ ಅಂದ್ಕೊಂಡ್ರೆ ದಯವಿಟ್ಟು ನಮಗೆ ಯಾವ ಕಾರಣಕ್ಕೂ ಕರೆ ಮಾಡೋದು ಬರೋದು ಇಟ್ಕೋಬೇಡಿ. ಏನೇ ಆಗಲಿ ನಾವು ರೆಡಿ ಇದ್ದೀವಿ, ತಿಳ್ಕೊಳ್ತೀವಿ ಅನ್ನೋ ಗುಂಡಿಗೆ ಬಿಗಿ ಇದ್ದರೆ ದಯವಿಟ್ಟು ಬನ್ನಿ. ಇಷ್ಟು ಹೇಳಿದ್ದೀನಿ, ಇದಕ್ಕೆ ಮೀರಿ ನಮ್ಮ ಹತ್ರ ಮಾತಿಲ್ಲ. ಯಾಕೆ ಅಂದರೆ ನೋವು ಆಗಬೇಕು ಅನ್ನೋದಲ್ಲ, ಸಮಯ ವ್ಯರ್ಥ ಮಾಡಿಕೊಂಡು ಈಗ ಅನುಭವಿಸಿ ದೇಹ ಎಲ್ಲ ಹಾಳು ಮಾಡಿಕೊಂಡು ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಮಲ್ಕೊಂಡ್ರೆ ನಿದ್ದೆ ಬರದೆ ಅನುಭವಿಸ್ತಾ ಇರತಕ್ಕಂಥ ಅವರು ಈ ವಿಚಾರವನ್ನು ತಿಳ್ಕೋಬಹುದು. ಮುಂದೆ ಏನಾಗತ್ತೆ ಭವಿಷ್ಯ ಇಲ್ಲ, ಹಿಂದೆ ಏನಾಗಿದೆ ಅದನ್ನು ಹೇಳ್ಕೊಡೋಣ. ಮುಂದೆ ಏನಾಗುತ್ತೆ ಇಲ್ಲಿ ಕರೆ ಮಾಡೋರ್ಗೂ ಹೇಳ್ತಿದ್ದೀನಿ, ನನ್ನ ಮಗನ ಮುಂದೆ ಏನೋ, ನನ್ನ ಮಗಳ ಮುಂದೆ ಏನೋ, ದಯವಿಟ್ಟು ಯಾರೂ ಕರೆ ಕೇಳಬೇಡಿ, ಕಟ್ ಮಾಡ್ತೀವಿ. ಮುಂದೆ ಏನಾಗುತ್ತೆ ಕೇಳೋದಲ್ಲ, ಈಗ ಏನಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ಅಭ್ಯಾಸ ಕಲ್ತ್ಕೊಳ್ಳಿ. ದಯವಿಟ್ಟು
ಕರೆ ಮಾಡಿ ಸುಮ್ಮನೆ ಸಿಕ್ಬಿಡ್ತು ಅಂತ ಫೋನ್ ಹೊತ್ತಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಯಾರು ಹೊಟ್ಟೆ ಎಸಿದೆ ಅವ್ರಿಗೆ ಊಟ ಹಾಕೋಣ. ಕಡಾಖಂಡಿತವಾದ ಮಾತು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೇರವಾಗಿ ಹೇಳ್ತಕ್ಕಂಥದ್ದು ಸತ್ಯ ಇರುತ್ತೆ ಅಂತ ನೀವೇ ತಿಳ್ಕೋಬೇಕು. ತಲೆ ಬಗ್ಸಿ ನಡೆಯೋತಕ್ಕಂತಹ ವಿಚಾರ ಮಾತ್ರ ಇಲ್ಲಿ ಕೆಲಸ ಮಾಡುತ್ತೆ ಹೊರತು ನನಗೂ ಗೊತ್ತು ನಾನೂ ತಿಳ್ಕೊಂಡಿದ್ದೀನಿ ಅಂತಕ್ಕಂತಹ ವಿಚಾರ ಇಲ್ಲಿ ವರ್ಕ್ ಆಗಲ್ಲ. ಅಂತ ಅವ್ರಿಗೆ ಜಾಗ ಇಲ್ಲ. ಕಾರಣ ಇಷ್ಟೇ, ಭಗವಂತ ಹೇಳಿರೋದು ಶರಣಾಗತಿಯನ್ನು ಮೊದಲು ಒಂದು, ತಲೆ ಬಗ್ಗಿಸುವುದನ್ನು ಕಲಿ, ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬರಲಿ ಅಂತಕ್ಕಂಥದ್ದೇ ಮನಸ್ಸಲ್ಲಿರ್ತಕ್ಕಂಥ ಕೊಳೆ. ಆ ಕೊಳೆ ತೆಗೆಯೋಣ ಅಂದರೆ ನೀವೆಲ್ಲ ರೆಡಿ ಇರಿ ಅಂತ ಹೇಳ್ತಾ ಈಗ ವಿಚಾರಕ್ಕೆ ಬರೋಣ. ಒಂದು ಮೆಸೇಜ್ ಕೊಡೋಣ ಕಣಮ್ಮ. ಏನದು? ಗುರುಗಳೇ, ಇಲ್ಲಿ ಏನೇ ಸಮಸ್ಯೆ ಆಗಿದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಸಾಮಾನ್ಯವಾಗಿ ಕೇಳಕ್ಕೆ ಹೋಗ್ತೀವಿ. ಯಾವುದೇ ಸಮಸ್ಯೆ ಏನೇ ಆಗಿದ್ರು ಏನಕ್ಕೆ ಹಿಂಗಾಗಿದೆ ಅಂತ ಕೇಳಕ್ಕೆ ಹೋಗ್ತಾರೆ. ಇದು ಇಲ್ಲಿವರೆಗೂ ನಡೆದು ಬಂದಂಥ ವಾಡಿಕೆ, ಇರುವಂಥ ವಾಡಿಕೆ. ಆದರೆ ಸುಳ್ಳಲ್ಲ, ಇದು ಸುಳ್ಳು. ಅದನ್ನ ಇವಾಗ ಹೇಳ್ಕೊಡ್ತೀನಿ. ಈಗ ಕೆಲವರಿಗೆ ತುಂಬ ಹತ್ಕೊಂಡ್ಬಿಡ್ಬೋದು, ಏನಿದು ಇಲ್ಲಿವರೆಗೂ ಕೇಳ್ಕೊಂಡ್ರೆ ಸುಳ್ಳ್ರಿ, ಅದ್ರಲ್ಲಿ ಏನಿಲ್ಲ, ದಮ್ಮಿಲ್ಲ. ಕಾರಣ ನಾವು ಕಷ್ಟ ಅನುಭವಿಸೋದಕ್ಕೆ ಈ ಸುಳ್ಳು ಕೇಳ್ಕೊಂಡೇ ನಾವು ಅನುಭವಿಸ್ತಾ ಇರೋದು. ಏನು ನಮ್ಗೆ ಸರಿ ಇಲ್ಲ ಅನ್ನೋ ಟೈಮ್ ಸರಿ ಇಲ್ಲ ಅಂತಕ್ಕಂಥ ಕೆಟ್ಟ ಅಭ್ಯಾಸ. ಹಾಗಿದ್ದ ಮೇಲೆ ನಿಮ್ಮ ಪ್ರಕಾರ ಏನಿರಬಹುದು? ಬೇರೆಯವ್ರು ಹೇಳೋದೆಲ್ಲ ಏನು, ಟೈಮ್ ಸರಿಗಿಲ್ಲ ಅಂದರೆ ಗ್ರಹಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಏನು ಅಂತ ಅವ್ರ ಪ್ರಶ್ನೆ ಆಗುತ್ತೆ. ಅದನ್ನೇ ನಾವು ಹೇಳಬೇಕಾಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ. ಋಷಿಮುನಿಗಳು ನಮ್ಮ ಭಾರತ ದೇಶದಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಇತಿಹಾಸಗಳು ಗೊತ್ತಿದೆ, ಹೌದಾ? ಹಾಗಿರಬೇಕಾದ್ರೆ ಅವರು ಊಟ ನೀರು ಯಾವುದು ತಗೊಳ್ಳದೆ ತಪಸ್ಸನ್ನು ಮಾಡಿದ್ದಾರೆ, ಸತ್ಯ ತಾನೇ? ಮತ್ತು ಹಾಗಿದ್ದ ಮೇಲೆ ಅವರು ಊಟ ಇಲ್ಲದೆ ಹೇಗಿದ್ರು? ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡವ್ರಿಗೆ ಮಾತ್ರ ಈ ಸತ್ಯ ಅರ್ಥ ಆಗತ್ತೆ. ಋಷಿಗಳು ಕೂತು ತಪಸ್ಸು ಮಾಡಿದಂಥ ಸಮಯದಲ್ಲಿ, ಎಷ್ಟೋ ವರ್ಷಗಳು ಮಾಡಿದಂಥ ಸಮಯದಲ್ಲಿ ಅನ್ನ ಆಹಾರ ಅಥವಾ ಪಾರಿ ಯಾವುದೇ ಕಾರಣಕ್ಕೂ ಸೇವನೆಯನ್ನು ಮಾಡದೆ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ನಾವು ಒಪ್ಕೊಂಡಿದ್ದೀವಿ. ಹೇಗಿದ್ರು ಅಂದರೆ ಅವ್ರು ಬೇರೆ ನಾವು ಬೇರೆ ಅಂತನಾ ಅಂತ ಅನ್ಕೊಂಡಿದ್ದೀವಿ ಗುರುಗಳೇ. ಅದೇ ತಪ್ಪಾಗಿರೋದು. ಅವ್ರು ಬೇರೆ, ಅವ್ರು ಋಷಿಗಳು ಅದಕ್ಕೆ ಮಾಡಿದ್ರು, ನಾವೇನು ಅಂದರೆ ಏನರ್ಥ ಅಂದರೆ ನಾವು ಈ ಥರ ಭಾಗ ಮಾಡ್ಕೊಂಡೋದಕ್ಕೆ ನಾವು ಹಿಂದೆ ಇರೋದು. ಅವ್ರು ಬ್ರಾಹ್ಮಣರು, ನಾವು ಲಿಂಗಾಯತರು, ನಾವು ಇಂಥವ್ರು, ನಾವು ಅಂಥವ್ರು, ಅದು ಅವ್ರಿಗೇ, ಇದು ನಮಗಲ್ಲ. ಈ ವಿಂಗಡಣೆ ಮಾಡಿರ್ತಕ್ಕಂಥದ್ದೇ ಕೆಟ್ಟ ಅಭ್ಯಾಸ ಆಗಿರೋದು. ಇದು ನಮ್ಮ ನಡ್ಕೊಂಡು ಬಂದ್ಬಿಟ್ಟಿದೆ. ಆದರೆ ಒಂದು ಸತ್ಯ, ಇಲ್ಲಿ ಆಹಾರ ಅವರಿಗೆ ಹೇಗೆ ಸಿಕ್ತು ಅಂತ ಹೇಳೋದು ಏನಾರು ಹೇಳೋಕ್ಕಾಗತ್ತಮ್ಮ? ಋಷಿಮನೆಗಳಿಗೆ ತಪಸ್ಸು ಮಾಡುವ ಸಂದರ್ಭದಲ್ಲಿ ಯಾವುದರ ಮೂಲಕ ಆಹಾರ ಸಿಕ್ತಿತ್ತು, ತಗೊಳ್ತಿದ್ರು? ಗಾಳಿಯ ಮೂಲಕ, ಅಂದರೆ ಉಸಿರಾಟದ ಮೂಲಕ ಗುರುಗಳೇ. ಅಂದರೆ ಇಷ್ಟೇ ವಿಚಾರ. ಬೆಳಕು ಅಂತ ಏನಿದೆಯೋ, ಏನು ಬೆಳಕು ಅಂತ ಏನಿದೆಯೋ, ಈ ಬೆಳಕು ಅನ್ನೋದೇ ದೊಡ್ಡ ಆಹಾರ ಪ್ರತಿ ಮನುಷ್ಯನಿಗೂ. ಋಷಿ ಮುನಿಗಳಿಗಲ್ಲ, ನಮ್ಮಗಳಿಗೂ ಸೇರೆ. ಈ ಸತ್ಯವನ್ನು ಯಾವ ಕಾರಣಕ್ಕೂ ಇಲ್ಲಿವರೆಗೂ ಇತಿಹಾಸ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬೆಳಕಿನಲ್ಲಿ ಆಹಾರ ಯಾವುದದು? ಬೆಳಕಿನಲ್ಲಿ ಆಹಾರ ಯಾವುದು? ಮಾನಸಿಕವಾಗಿ ದೈಹಿಕವಾಗಿ ನಾವು ತಿನ್ನುವ ಊಟದಿಂದ ಬರುತ್ತೆ ಅಂದ್ಕೊಂಡಿದ್ದೀವಲ್ಲ, ಇದು ಒಂದು ಸೈಡ್ ಗಿಡಣ, ಬೇಡ ಅಂತ ಹೇಳೋಕ್ಕಾಗಲ್ಲ. ನಾವು ತಿನ್ನುವ ಊಟದಿಂದ ಮನಸ್ಸು ಮತ್ತು ದೇಹ ಶಕ್ತಿ, ಅಪ್ರಾಣೆ ಅಲ್ಲ. ನಾವು ತಿನ್ನುವ ಊಟದಿಂದ ನಮಗೆ ಬರುತ್ತಿರುವುದು ರೋಗಗಳ ಸರಮಾಲೆ. ಏನು? ರೋಗಗಳ ಸರಮಾಲೆ. ಊಟದಿಂದ ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಊಟ ತಿಂತಾ ಇದ್ದೀವಿ, ಯಾಕೆ ಕಾಯಿಲೆ ಇದೆ ಅಂತ ನೀವೇ ಪ್ರಶ್ನೆ ಹಾಕೊಳ್ಳಿ. ಟೈಮ್ ಸರಿ ಊಟ ತಿಂದ್ರೂ ಕಾಯಿಲೆ, ಟೈಮ್ ಸರಿ ಊಟ ತಿಂದೇ ಇದ್ರೂ ಕಾಯಿಲೆ. ಯಾವುದು? ಮನಸ್ಸಿನ ಕಾಯಿಲೆ. ಹೌದು ತಾನೆ? ಮಗುಗೊಂಥರ ಕಾಯಿಲೆ, ಬೆಳಗ್ಗೆನೆ ಸ್ಕೂಲ್ಗೆ ಕಳಿಸ್ತಾರಲ್ಲಪ್ಪ ಅಂತ, ಅಲ್ವಾ? ಗಂಡನಿಗೊಂಥರ ಕಾಯಿಲೆ, ಡೇಟ್ ಬಂದ್ಬಿಡ್ತಲ್ಲ ಬಾಡಿಗೆ ಕಟ್ಟಬೇಕು ಅಂತ. ಹೆಂಡತಿಗೊಂಥರ ಕಾಯಿಲೆ, ಜೀವನದಲ್ಲಿ ನನಗೇನು ಸಿಗ್ಲಿಲ್ವಲ್ಲ ಅಂತ. ಈ ಮಾನಸಿಕ ಕಾಯಿಲೆ ದೂರ ಆಗಬೇಕಾ ಬೇಡವಾ? ಆಗ್ಲೇಬೇಕು ಗುರುಗಳೇ, ಖಂಡಿತವಾಗ್ಲೂ ಅಲ್ವಾ? ಇದಕ್ಕೆ ನಾವೇನು ಮಾಡ್ತೀವಿ? ಟೈಮ್ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇರೋದು ಎರಡು ನಡೀತಾ ಇದೆ. ಅದಕ್ಕೆ ಈ ಬೆಳಕು ಅಂತಕ್ಕಂತಹ ಒಂದು ವಿಚಾರಕ್ಕೆ ಇದಕ್ಕೊಂದು ಫಾರ್ಮುಲಾ ಬೇಕು, ಮೂಲ ಕಾರಣ ಬೇಕು. ಸುಖ ಎಲ್ಲರೂ ಬಯಸ್ತೀವಿ. ಹೌದು. ಈಗ ನಾನು ಇಲ್ಲಿ ಪ್ರಶ್ನೆ ಹಾಕ್ತೀನಿ, ಸುಖ ಎಂದರೇನು? ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಪವಿತ್ರ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ಮಗ ಬಗ್ಗೆ ಕೇಳಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ಮೂಲ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಮಗಳು ಎಷ್ಟು ವಯಸ್ಸು?
23 ಗುರುಜಿ. ಏನು ಮಾಡ್ತಿದ್ದಾಳೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನು ಆಗಬೇಕಿತ್ತು? ಅದೇ ಮೂಲ ನಕ್ಷತ್ರದ ಬಗ್ಗೆ ಹೇಳ್ತೀರಲ್ಲ ಗುರುಜಿ. ನಾನು ಹೇಳ್ತೀನಮ್ಮ, ನಿಮ್ಗೇನಾಗಬೇಕಿತ್ತು ಹೇಳಿ. ಅದೇ ಅವ್ರ ಆರೋಗ್ಯ ಸರಿ ಇಲ್ಲ. ಹಾಂ, ಅವ್ರ ಮದ್ವೆ ಮಾಡೋದು ಹೇಗೆ? ನಿಮ್ಮ ಹತ್ರ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ, ಸಿಗ್ತಾ ಇಲ್ಲ. ಬರೋಕ್ಕಾಗಲ್ಲ ಕಣಮ್ಮ, ಈ ಜನ್ಮದಲ್ಲಿ ಬರೋಕ್ಕಾಗಲ್ಲ. ಯಾಕೆ ಗುರುಗಳೇ? ಮೂಲ ನಕ್ಷತ್ರ ಸೋಮಾರಿಗಳಿವರು, ಏನು ತಿಳ್ಕೊಂಡಿಲ್ಲ, ಏನು ಬೇಕಾಗಿಲ್ಲ. ಈಗ ತಿಳ್ಕೊಳ್ಳೋದಿಕ್ಕೆ ಬರ್ಬೇಕಂತಿದ್ದಾರೆ, ಬಟ್ ಆದ್ರೂ ಆಗ್ತಿಲ್ಲ. ಆಗಲ್ಲಮ್ಮ, ಇದು ಇವತ್ತೊಂದಲ್ಲ, ಇದು ಸಾಲ. ಹಾ, ಇವತ್ತಿಂದಲ್ಲ, ಸಾವಿರಾರು ವರ್ಷಗಳಿಂದ ಇವ್ರ ವಂಶ ಹಿಂಗೆ ಬಂದಿರೋದು. ಹೆಂಗಸರು ಯಾರು ನೆಮ್ಮದಿಯಾಗಿದ್ದೀರಾ ಕೇಳೋಣ. ಈಗ ಈ ಅಮ್ಮನ ಸೇರಿ ಇವರಮ್ಮ, ಅವ್ರ ಅಪ್ಪನಮ್ಮ, ಪ್ರತಿಯೊಬ್ಬರು ಇವ್ರ ವಂಶದಲ್ಲಿ ಯಾರು ಹೆಂಗಸರು ನೆಮ್ಮದಿಯಾಗಿ ಸಂಸಾರ ಮಾಡೋದು ಹೇಳ್ಬಿಡಿ ನೋಡೋಣ. ಕೇಳ್ಬಿಡಿ ಗುರುಗಳೇ, ಕೇಳೋಣ. ಅಮ್ಮ, ನಾನು ಹೇಳಿದ್ ಕೇಳಿಸ್ತಾ ನಿಂಗೆ? ಕೇಳಿಸ್ತದ ಗುರುಜಿ. ಏನು ಹೇಳ್ತೀಯ ನೀ ಇದ್ರ ಬಗ್ಗೆ? ನೆಮ್ಮದಿಯಾಗಿ ಹೆಂಗಸರುಗಳು ಗುರುಜಿ. ಹಾ, ಹಿಂದಿನಿಂದ ಎಲ್ರನ್ನು ಕೇಳಕ್ ಹೋದ್ರೆ ತಂದೆ ತಾಯಿಗಳಿಗೆ ಅಯ್ಯೋ ನಾವ್ ಮಾಡಿದ್ ನೀವ್ ಮಾಡ್ಕೊಂಡು ಹೋಗಿ ಅವೆಲ್ಲ ನಂಬೇಡಿ ಅಂತಾರಲ್ಲ ಗುರುಜಿ. ಈಗ ನೀನು ಹೇಳ್ಬೇಕು, ನೀವು ಯಾಕೆ ಅನುಭವಿಸ್ತಾ ಇದ್ದೀರಾ ಅಂತ ಕೇಳಬೇಕು. ಕೇಳಿದ್ಕೆ ಇವಾಗ ನಾವು ಎಲ್ಲಿ ಅವಾಗಿಂದ ಅವ್ರು ಮಾಡ್ಕೊಂಡ್ ಬಂದಿರೋದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ನೀವು ಹಂಗೆ ಮುಂದುವರ್ಸ್ಕೊ ಹೋಗಿ ಅಂತಾರೆ ಗುರುಜಿ. ನಾವು ಪ್ರಶ್ನೆ ಮಾಡಿ ಕೇಳಿದ್ವಿ, ನಿಮ್ ಕಾರ್ಯಕ್ರಮ ಎಲ್ಲ ತೋರ್ಸಿದ್ವಿ ಗುರುಜಿ. ನಾವು ನಮ್ ತಂದೆಗೆ ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ಹೇಳಿದ್ದು ಇವತ್ತೊಂದಲ್ಲ, ಇದು ಅವರಪ್ಪನ ಕೇಳಿ, ಅವರಪ್ಪನ ಕೇಳಿ, ಎಲ್ಲ ಅವರಪ್ಪನ ಕೇಳಿ, ಅವರಪ್ಪನ ಕೇಳಿ. ಯಾವ ಅಪ್ಪನ ಕೇಳೋದು? ಈಗ ಈ ಪ್ರಶ್ನೆಗೆ ಈ ಜ್ಯೋತಿಷಿ ಹೇಳ್ತಕ್ಕಂಥ ವಿಚಾರ ಇದಾರ ಜ್ಯೋತಿಷಿಗಳು, ಇವ್ರ ಹತ್ರ ಉತ್ತರ ಇಲ್ಲ. ಅವ್ರು ಹೆಂಗ್ ಮಾಡ್ಕೊಂಬಂದ್ರೆ ಮಾಡ್ಕೊಂಡು ಹೋಗ್ರಿ. ಹೌದು, ಇವರು ಅದನ್ನೇ ಹೇಳ್ತಾರೆ. ಅಂದ್ರೆ ಇವ್ರ ಹತ್ರ ದುಡ್ಡು ಕೊಡೋದೇನಕ್ಕೆ? ಹೆಂಗಂದ್ರೆ ಅದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಕ್ಕ. ಅವ್ರು ಅದು ಮಾಡ್ಕೊಂಡು ಬಂದು ಏನೂ ಆಗಿಲ್ಲ. ಹೌದು. ಈಗ ಈ ಬುದ್ಧಿವಂತಗಳು ಈ ಮಾತು ಕೇಳಿಸ್ಕೋಬೇಕು. ಅವ್ರು ಹೇಳ್ತಾವ್ರೆ, ನಾವು ಕೇಳ್ತಾ ಇದ್ದೀವಿ. ಅವ್ರು ಹೇಳೋದಕ್ಕೂ ಸತ್ಯ ಆಗಿಲ್ಲ, ನಾವು ಕೇಳೋದಕ್ಕೂ ಸತ್ಯ ಆಗಿಲ್ಲ ಅಂದಮೇಲೆ ಅದನ್ನೇ ಹೇಳ್ಕೋಬೇಕು. ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಮಾತುಗಳು ಎಷ್ಟು ಸತ್ಯ ಇರುತ್ತೆ ಅಂತ ನೀವೇ ಡಿಸೈಡ್ ಮಾಡಿ. ಸತ್ಯ ಆಗಬೇಕು ಅಂತ ನಾನು ವಾದ ಮಾಡ್ತಾ ಇಲ್ಲ, ನೀವು ತೀರ್ಮಾನ ಮಾಡ್ಕೊಳ್ಳಿ ಅಷ್ಟೇ. ಅಮ್ಮ, ಒಂದು ತಿಳ್ಕೊ, ಮದುವೆ ಅಂತಕ್ಕಂಥ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಹುಡುಗಿಗೆ ಯಾಕೆ ಮಾತು ಹೇಳ್ತೀನಿ, ಮದುವೆ ಮಾಡೋಕ್ಕೆ ಪರಿಹಾರ ಹೇಳ್ತಕ್ಕಂಥ ಕಾರ್ಯಕ್ರಮ ನೋಡಿದ್ದೀನಪ್ಪ. ಯಾಕೆ ನಮ್ಮ ಹುಡುಗಿಗೆ ಮದುವೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಇದಕ್ಕೆ ಮಾಡಿ ಹಿಂಗೆ ಮಾಡಿ ಮದುವೆ ಆಗತ್ತೆ ಅಂತ ಹೇಳೋ ಕಾರ್ಯಕ್ರಮ ಪ್ರಪಂಚದೆಲ್ಲ ನಡೀತಾ ಇದೆ. ನಾನು ಹೇಳ್ತೀನಿ, ಮೂಲ ನಕ್ಷತ್ರ ಮದುವೆ ಮಾಡಬೇಡಿ. ಯಾಕೆ ಹಾಗಂತ? ಹಾಗೆ ಇರೋದಾ ಅವರು? ಅಲ್ಲ, ಹಾಗೆ ಇರೋದಲ್ಲ. ಮದುವೆ ಆಗದೆ ಇರ್ತಕ್ಕಂಥ ವಿಚಾರವಾಗಿ ಮದುವೆ ಯಾಕೆ ಸಾಯೋಣ ಅಂತ ಒಂದು ಗಾದೆ ಇದೆ. ಮದುವೆ ಆಗಿ ಸಾಯೋಣ ಅಂತ ಜೀವನ ಬೇಡ ಅಲ್ಲ. ಚೆನ್ನಾಗಿರ್ತಕ್ಕಂತಹ ದಾಂಪತ್ಯ ಯಾವ ಕಾರಣಕ್ಕೂ ಪ್ರಪಂಚದಲ್ಲಿ ಇಲ್ಲ. ಈ ಮೂಲಾ ನಕ್ಷತ್ರ ಏನು ಹೇಳುತ್ತೆ ಅಂದರೆ, ದಾಂಪತ್ಯಕ್ಕೆ ಹತ್ತಿರವಾದದ್ದು, ಪ್ರೀತಿಯನ್ನು ಅನುಭವಿಸಿರ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯಾಗಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ ಅಂದಮೇಲೆ ಈ ಮಗುವನ್ನು ಎಲ್ಲಿಗೆ ತಳ್ತೀರಾ? ಯಾಕೆ ಅಂದರೆ ಆ ಮಗುವಿನಲ್ಲಿ ಇರ್ತಕ್ಕಂಥ ಅನಾರೋಗ್ಯ ಸ್ಥಿತಿ ಹೇಗಿದೆ ಅಂದರೆ, ದೇಹದಲ್ಲಿ ಕಾಲುಗಳು ಪೂರ್ತಿ ಸೋತ್ಕೊಳ್ಳುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡಿಯೋಕ್ಕಾಗಲ್ಲ, ಜಾಸ್ತಿ ಮುಂದಕ್ಕೆ ಹೋದರೆ ಬೆವರು ಬರುತ್ತೆ, ಊಟ ಮಾಡೋಕ್ಕೆ ಹೋದರೆ ಬೆವರು ಬರುತ್ತೆ, ಮೋಷನಲ್ಲಿ ಕೂತ್ಕೊಂಡ್ರೆ ಯೋಚನೆ ಬರುತ್ತೆ. ಆ ಮಗು ಹೆಂಗ್ರಿ ಬೆಳೆಸ್ತೀರಾ? ಅಮ್ಮ ಕೇಳೋ, ಅರ್ಥ ಆಯ್ತಾ ನಾನು ಹೇಳಿದ್ದು? ಸೇಮ್ ನೀವು ಹೇಳ್ದಂಗೆ ಆಗ್ತೈತೆ ಗುರುಜಿ. ಅದ್ರಲ್ಲೂ ನನ್ನ ಮಗಂದು ಅಶ್ವಿನಿ ನಕ್ಷತ್ರ. ಅವನು ಅಮ್ಮ ಒಂದು ನಿಮಿಷ ಕೇಳಿಸ್ಕೊ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ವಂಶಸ್ಥರಿಗೆ, ಕುಟುಂಬಸ್ಥರಿಗೆ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನು ಹೇಳ್ತಕ್ಕಂಥ ವಿಚಾರ ನಾನು ಅನಿಸುವಂಥದ್ದಲ್ಲ. ಮೂಲ ನಕ್ಷತ್ರದ ಮಗು ಹುಟ್ಟಿದೆ ಅಂದರೆ ಅವರ ಒಡ ಹುಟ್ಟಿದವರು, ಹಿಂದೆ ಹುಟ್ಟಿದವರು, ಮುಂದೆ ಹುಟ್ಟಿದವರು ಯಾರು ಉದ್ಧಾರ ಆಗಂಗಿಲ್ಲ. ಮದುವೆ ಆಗತ್ತಾ ಗ್ಯಾರಂಟಿ ಇಲ್ಲ, ಮದುವೆ ಆದರೆ ಚೆನ್ನಾಗಿರ್ತಾರ ಗ್ಯಾರಂಟಿ ಇಲ್ಲ. ಹೆದರಿಸ್ತಾ ಇಲ್ಲ, ಸತ್ಯವಾದ ಮಾತನ್ನು ತಿಳ್ಕೊಳ್ಳುವಂಥದ್ದಕ್ಕೆ ಹೇಳ್ತಾ ಇದ್ದೀನಿ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಕುಟುಂಬದಲ್ಲಿ ಅಪ್ಪ, ಅಮ್ಮ, ತಾತ, ಅಜ್ಜಿ, ಸೋದರ ಮಾವ, ಸೋದರತ್ತೆ ಇವರೆಲ್ಲರಿಗೂ ಆಯಸ್ಸು ಕಮ್ಮಿ. ಅಂದರೆ ಕುಟುಂಬವನ್ನೇ ಕಬ್ಜಾ ಮಾಡಿರ್ತಕ್ಕಂಥ ನಕ್ಷತ್ರ ಮೂಲಾ ನಕ್ಷತ್ರ. ಈ ಸತ್ಯವನ್ನು ತಿಳಿ ಹೇಳೋದಕ್ಕೆ ಅಮ್ಮ, ನೀವು ಸೇಮ್ ಏನು ಹೇಳಿದ್ದೀರ ಅದೇ ಥರ ಆಗ್ತೈತೆ ಸ್ವಾಮಿ. ನಮ್ಮ ತಮ್ಮನೂ ಮದುವೆ ಆಗಿಲ್ಲ, 38 ವರ್ಷ ಆಗೈತೆ. ಈಗ ಏನು ಮಾಡೋಣ? ಯಾರು ಚೆನ್ನಾಗಿಲ್ಲ. ಈಗ ದೊಡ್ಡವ್ರನ್ನ ಕೂರಿಸ್ಬಿಟ್ಟು ಕೇಳಬೇಕು, ನಮ್ಮ ಯೋಗ್ಯತೆಗೆ ಈ ಕುಟುಂಬ ಹೀಗಿದೆ ಸರಿನಾ ಅಂತ ಕೇಳಬೇಕು. ಆದರೂ ಅವ್ರು ಒಪ್ಕೊಳ್ಳಲ್ಲ. ನಾವೆಲ್ಲ ಬಾಳಿಲ್ವಾ, ನಾವೆಲ್ಲ ಕೂತಿಲ್ವಾ, ಈ ಮಟ್ಟಕ್ಕೆ ಕೇಳ್ತಾರಮ್ಮ. ಅದಕ್ಕೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ನಮ್ಮ ಪ್ರಪಂಚದಲ್ಲಿ ಮಕ್ಕಳನ್ನು ಬೆಳೆಸಿ ದುಃಖವನ್ನು ಅನುಭವಿಸೋಕ್ಕೆ ನಾವು ಹುಟ್ಟಿದ್ದೀವಿ ಅಂತ ಎಲ್ಲರೂ ಅನುಭವಿಸ್ತಾ ಇರಬೇಕಾದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಆದರೂ ತಿಳ್ಕೊಳ್ಳೋರು, ನಕ್ಷತ್ರ ಅಂತಕ್ಕಂಥದ್ದು ನಮ್ಮ ವಂಶವನ್ನು ಈಚೆಗೆ ತರುತ್ತೆ, ವಂಶವನ್ನು ತೊಳೆಯುತ್ತೆ,
ವಂಶಕ್ಕೆ ಪರಿವರ್ತನೆ ಮಾಡುತ್ತೆ ಅನ್ನೋ ಸತ್ಯ ನಕ್ಷತ್ರಗಳಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಹೇಳ್ತಿಲ್ಲ, ಯಾರು ನಂಬ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಈ ಸತ್ಯ ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ಎಷ್ಟು ಜನ ತಗೋತಿರೋ ತಗೊಳ್ಳಿ, ನೀನು ಬೇಜಾರು ಮಾಡ್ಕೋಬೇಡ. ಗಂಡ ಹೆಂಡತಿ ಇಬ್ಬರು ನೀವು ತೀರ್ಮಾನ ಮಾಡಿ ಏನೇ ಆಗಲಿ ನಾವು ಸರಿ ಮಾಡಿಕೊಳ್ಳೇಬೇಕು ಅನ್ನೋ ಆಸಕ್ತಿ ನಿಮಗಿದ್ದರೆ ಆಂಜನೇಯನ ದೇವಸ್ಥಾನಕ್ಕೆ ಒಂದು 5 ರಿಂದ 7 ದಿನ ಪ್ರತಿದಿನ ಗಂಡ ಹೆಂಡತಿ ಹೋಗಬೇಕು. ದಾರಿ ತೋರ್ಸಪ್ಪ ಅಂತ ಪ್ರಯತ್ನ ಮಾಡಿ, ಅವಕಾಶ ಆಗ್ಬೋದೇನೋ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಸುಖ ಅಂದರೆ ಏನು ಅನ್ನುವಂಥ ಅರ್ಥದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಇಲ್ಲಿ ಸುಖ ಎಂದರೇನು ಅಂದರೆ, ಸುಖ ಅಂದರೆ ಏನು ಅಂದರೆ ಸುಖ ಗೊತ್ತು, ಅನುಭವಿಸೋದು, ಖುಷಿಯಾಗಿರೋದು, ನಗ್ತಾ ಇರೋದು, ದುಡ್ಡು ಮಾಡೋದು, ದುಡ್ಡು ಇಟ್ಕೊಳ್ಳೋದು ಸುಖ, ನೆಮ್ಮದಿಯಾಗಿರೋದು. ಓಕೆ, ನಿಮ್ಗೆ ನಿಮ್ಮ ಆಪ್ಷನ್ ಅದು. ಆದರೆ ಸುಖಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಗುರುಗಳೇ. ಸು ಕ 2 ಅಕ್ಷರ. ಈ ಸು ಅಂದರೆ ಒಳ್ಳೆಯದು ಅಂತ ಅರ್ಥ. ಸು ಅದರ ಅರ್ಥ ಒಳ್ಳೆಯದು. ಒಳ್ಳೆಯದು. ಕ ಯಾವುದು ಅಂದರೆ ಪರಿಸರ. ಪರಿಸರ. ಪರಿಸರ ಅಂದರೆ ನೀವು ವಾಸ ಮಾಡುತ್ತಿರುವ ಪರಿಸರ ಅಂದರೆ ಮನೆ. ಮನೆ. ಆ ಪರಿಸರವನ್ನು ನೀವು ಗಮನಿಸದೇ ಆದರೆ ಸುಖ ಅಂತಕ್ಕಂಥದ್ದಕ್ಕೆ ಅರ್ಥ ಸಿಕ್ಕತ್ತೆ. ನಾವು ಸುಖ ಯಾವಾಗ ಸಿಕ್ಕತ್ತೆ, ಸುಖ ಯಾವಾಗ ಬರುತ್ತೆ ಅಂತ ಶಾಸ್ತ್ರ ಕೇಳ್ತೀವಿ. ಹೌದು. ಈಗ ಪರಿಸರದಲ್ಲಿ ಸುಖ ಇದೆ ಅಂದರೆ ಅದು ಹೆಂಗ್ರಿ, ಅದು ಪರಿಸರಕ್ಕೂ ಸುಖಕ್ಕೂ ಎಲ್ಲಿ ಬಂದ್ಬಿಡುತ್ತೆ ಸಂಬಂಧ ಅಂತ ನಿಮ್ಮಂಥ ವಿದ್ಯಾವಂತರು ಕೇಳ್ತೀರಾ. ಗುರುಗಳೇ. ಇದಕ್ಕೆ ಇನ್ನೊಂದು ಮುಂದುವರೆದ ಭಾಗ ಪ ಪ ಏನಾಯ್ತು? ಪಾಪ ಆಯ್ತು. ಪಾಪ. ನಾವೇನು ಪಾಪ ಮಾಡಿದ್ದೀವೋ ಹುಟ್ಟಿದ್ದೀವಿ ಅಂತ ಹೇಳ್ತೀವಿ. ಗುರುಗಳೇ. ಈ ಪಾಪ ಇದು ನಮ್ಮ ಮನೆಯಲ್ಲೇ ಇರೋದು. ಅದೆಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅರವಿಂದ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ವೃಷಭ ರಾಶಿ, ಕೃತಿಕ ನಕ್ಷತ್ರ, 3ನೇ ಪಾದ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಗಳೇ ನಮಸ್ತೆ. ನಾರಾಯಣ, ಹೇಳಿಪ್ಪ. ಯಾರು? ಕೃತಿಕಾ ನೀವೇನಾ? ಕೃತಿಕ ನಕ್ಷತ್ರ, 3ನೇ ಪಾದ. ಎಷ್ಟು ವಯಸ್ಸು ನಿಮಗೆ? 49, 49. ಒಳ್ಳೆ ಭದ್ರವಾಗಿ ಪಾಯ ಹಾಕೊಂಡು ಕೂತ್ಬಿಟ್ಟಿದ್ದೀರ. ಜೀವನದಲ್ಲಿ ನೀನಾ ನೋಡೇ ಬಿಡೋಣ ಅಂತ ಅಲ್ಲ? ಸತ್ಯ. ಗಟ್ಟಿತನದ ಮನುಷ್ಯರು ದೇವ್ರಿಗೆ ಚಾಲೆಂಜ್ ಮಾಡ್ತಾವ್ರೆ, ನೀನಾ ನಾನಾ ಅದೇನಾಗುತ್ತೆ ನೋಡೇ ಬಿಡೋಣ. ಹಿಂಗೆ 48 ವರ್ಷ ಕಾಲ ಕಳೆದವ್ರು ಇವರು. ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಏನು ಓದಿದ್ದೀರಾ ತಾವು? PUC ಗುರುಗಳೇ. ಏನು ಆಗ್ಬೇಕಿತ್ತು ತಮಗೆ? ಈಗ ಹೊಸದಾಗಿ ಮನೆ ಕಟ್ಟಿದೀವಿ, 1 ವಾರ ಆಯ್ತು ಇನಾಗರೇಷನ್ ಮಾಡಿ. ಅದ್ರ ಬಗ್ಗೆ ಸ್ವಲ್ಪ ಖುಷಿಯಾಗಿದ್ದೀವಿ. ಮನೇಲಿ ಏನು ತೊಂದರೆ ಇಲ್ಲ. ಓಕೆ. ಈಗ ನನ್ಗೆ ಅನುಮಾನ ಯಾಕೆ ಬಂತು? ಅನುಮಾನ ಯಾಕೆ ಬಂತಂದ್ರೆ ಹಣ ಖಾಲಿ ಆಯ್ತಲ್ರ ಅದಕ್ಕೆ. ಅಲ್ಲ, ಹಣ ಬರ್ಬೇಕಲ್ಲ, ಗ್ರೂಪ್ ಎಲ್ಲ ಕವರ್ ಕೊಟ್ಟಿರ್ತಾರಲ್ಲ. ಕೊಟ್ಟಿರೋದು ಖಾಲಿ. ಓ, ಅದು ಖಾಲಿ ಆಗೋಯ್ತಾ? ಓಕೆ. ಇನ್ನು ಮುಂದೆ ಬರುತ್ತಾ, ಖಾಲಿ ಆಯ್ತಾ ಇರುತ್ತಾ ಅಂತ ಅನುಮಾನನಾ? ಹೌದೌದು. ಓಕೆ. ಅಂದ್ರೆ ದುಡ್ಡೊಂದು ಬಂದ್ರೆ ಮಿಕ್ಕದೆಲ್ಲ ಸರಿಗಿದೆ ಅಂತನಾ? ಇಲ್ಲ ಇಲ್ಲ, ಆ ತರ ಇಲ್ಲ. ನಿಮ್ಮ ಮಾರ್ಗದರ್ಶನ ಚೆನ್ನಾಗಿದೆ. ನೀವು ಕಾರ್ಯಕ್ರಮ ಯಾವಾಗಿಂದ ನೋಡ್ತಾ ಇದ್ದೀರಾ? ಅಂದ್ರೆ ತುಂಬಾ ಒಂದ್ 3-4 ವರ್ಷ ಹಿಂದೆ ಬೇರೆ ಚಾನಲ್ ಎಲ್ಲ ನೋಡ್ತಾ ಇದ್ದೆ. ಬರ್ತಾ ಇದ್ರಿ ಅವಾಗ ನೀವು? ಓಕೆ. ಈಗ ಮನೆ ಕಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಯಾರ ಮೇಲೆ, ಅಂದ್ರೆ ಯಾರ ಒಪ್ಪಿಗೆ ಮೇಲೆ? ಪುರೋಹಿತರು ಕೇಳಿದ್ರ, ಇಂಜಿನಿಯರ್ ಕೇಳಿದ್ರ, ನೀವೇ ತಗೊಂಡ್ರ ಮನೆ ಕಟ್ಟಕ್ಕೆ? ಇಲ್ಲ, ನಾವು ಪುರೋಹಿತರ ಕೇಳಿದ್ವಿ, ಆಯಾ ಕೊಟ್ಟಿದ್ರು. ಎಷ್ಟು? ಅದು ಸರಿ ಬಂದಿಲ್ಲ, ನಾನೇ ಹಾಕಬಿಟ್ಟೆ ಆಯನ. ಒಬ್ಬ ನೀವೇ ಹಾಕೊಳಕ್ ಪುರೋಹಿತ ಹತ್ರ ಯಾಕೆ ಹೋದ್ರಿ? ಅದು ಸರಿ ಬಂದಿಲ್ಲ ಅಂತ ಗೊತ್ತಾಯ್ತು, ನಾನೇ ಹಾಕಿದೆ. ಅಬ್ಬಾ, ಓಕೆ, ಒಳ್ಳೇದು, ತುಂಬಾ ಖುಷಿ ಆಯ್ತು. ಎಷ್ಟಡಿ ಹೇಳ್ಬಿಡಿ. ನಮ್ಮ ಸ್ನೇಹಿತರು ನಾವು ಇಬ್ರು ಸೇರಿ ಹಾಕಿದ್ವಿ. 19ಕ್ಕೆ 37. 37 ಯಾವ ಕಡೆ? ಯಾವ ದಿಕ್ಕು? ಉತ್ತರ ದಕ್ಷಿಣ 37, ಪೂರ್ವ ಪಶ್ಚಿಮ 19. ನೋಡಿ, ಈಗ ಕರೆಕ್ಟು. ಈಗ ಪುರೋಹಿತರು ಸರಿ ಇಲ್ವಾ, ನಾವು ಸರಿ ಇಲ್ವಾ ಅನ್ನೋ ಮಧ್ಯದಲ್ಲಿ ಒಂದು ಪ್ರಶ್ನೆ. ಈಗ ಅವ್ರು ಸರಿನಾ ನಾನು ಸರಿನಾ ಅಂತ ಹೇಳೋದಕ್ಕೆ ಬಂತಲ್ಲ. ನನಗೆ ಗೊತ್ತು ಬಿಡ್ರಿ, ನಿಮ್ಮನ್ನ ಏನ್ ಕೇಳಬೇಕು ಅನ್ನೋ. ಯಾಕೆ ಅಂದ್ರೆ ಎಲ್ಲಾ ಕಡೆ ಕೇಳಿದ್ರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅದಕ್ಕೆ ಅವ್ರು ತೀರ್ಮಾನ ಮಾಡೋದು ತುಂಬಾ ಚೆನ್ನಾಗಿದೆ. ಆದರೆ ತೀರ್ಮಾನ ಮಾಡಿ ಇದು ಸರಿನಾ ಅಂತ ಸ್ವಲ್ಪ ವಿಮರ್ಶೆ ಮಾಡಬೇಕಿತ್ತು. ಅದನ್ನ ಈಗ ಹೇಳ್ಬಿಡ್ತೀನಿ 2 ಮಾತಲ್ಲಿ. ನಿಮಗೆ ಒಂದು ಅರ್ಥ ಮಾಡ್ಕೋಬೇಕು. ಕೇಳಿಸ್ಕೊತಾ ಇದ್ದೀರಾ? ಇಲ್ಲಿ ಏನು ಬರಲ್ಲ. ಮನೆಯಲ್ಲಿ ಶನೇಶ್ವರ ಸ್ವಾಮಿ ಸದಾ ವಾಸ ಮಾಡ್ತಾರೆ ಈ ಮನೆಗೆ. ಶನೇಶ್ವರ ಸ್ವಾಮಿ ಕಂಪ್ಲೀಟ್ ಆಗಿ ಇವರೇ ಮಣೆ ಹಾಕಿ, ಒಂದು ಸೋಫಾ ಹಾಕಿ, ಕ್ಲೀನಾಗಿ 2 ದೀಪ ಹಚ್ಚಿ ಬಂದ್ಬಿಡಿ, ಕುತ್ಕೊಂಬಿಡಿ. ಯಾರಿಗೂ ಎಲ್ಲೂ ಯಾರ ಮನೆಗೆ ಹೋಗ್ಬೇಡಿ. ಯೋಚನೆ ಮಾಡಕ್ಕೆ ನಾನು ರೆಡಿ ಇದ್ದೀನಿ.
ಯಾವುದಕ್ಕೆ? ಯೋಚನೆ ಮಾಡಕ್ಕೆ ರೆಡಿ ಇದ್ದೀನಿ, ಭಯ ಬಂದ್ರು ತಡ್ಕೋತೀನಿ, ಬಂದ್ಬಿಡಿ ಅಂತ ಗೃಹ ಪ್ರವೇಶ ದಿನ ಅವ್ರ ಕರೆದು ಕೂರಿಸ್ಬಿಟ್ಟವ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅದು ಹೇಳೋಣ. ವಾಸದ ಮನೆ ಗೃಹ ಪ್ರವೇಶ ಮಾಡಿಬಿಟ್ಟು ಶನೇಶ್ವರ ಸ್ವಾಮಿನ ಕರೆದು ಕೂರಿಸಿದ್ದಾರೆ ಅಂತ ಹೇಳಬೇಕಾದ್ರೆ ನನಗೆ ಗುಂಡಿಗೆ ಎಷ್ಟಿರಬೇಕು ಹೇಳೋನ್ಗೆ ಅಲ್ವಾ? ಸುಮ್ಮನೆ ಹೇಳಕ್ಕಾಗತ್ತಾ? ಇಲ್ಲ ಗುರುಗಳೇ, ಅದೇ ಹೇಗೆ ಅಂತ ಕೇಳಿ. ಈಗ ಅವ್ರಿಗೆ ಗೊತ್ತೂ ಇಲ್ಲ, ಹೆಂಗ್ ಕರ್ಕೊಂಬಂತೀವಿ ನಾವು? ಇಲ್ವಲ್ಲ, ಪೂಜೆ ಮಾಡಿಸಿದ್ವಿ ಒಳ್ಳೇದಾಗ್ಲಿ ಅಂತ. ಅಪ್ರಾಣೆ ಇಲ್ಲ ನೋಡಿ. ಈಗ ಬೂದ್ ಗುಂಬಳಕ ಕಟ್ಟಾಯ್ತು, ಗೃಹ ಪ್ರವೇಶ ಮಾಡಾಯ್ತು, ಹೇಳ್ದಂಗೆ ಕವರ್ ಕೊಟ್ಟಾಯ್ತು. ಈಗ ಇವ್ರಿಗೆ ಏನಾಗುತ್ತೆ, ರಾತ್ರಿ ನಿದ್ದೆ ಬರ್ತದೆ, ಕುತ್ಕೊಂಡ್ರೆ ನಿದ್ದೆ ಮಾಡ್ಬೋದು, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಇದೊಂಥರ ಡಿಫ್ರೆಂಟ್ ಕಂಡೀಷನ್. ಈ ಮನೆ ಕುತ್ಕೊಂಡು ನಿದ್ದೆ ಮಾಡು, ಮಲ್ಕೊಳಕ್ ಹೋದ್ರೆ ಎಚ್ಚರ ಆಯ್ತದೆ. ಪನಿಷ್ಮೆಂಟ್ ಅನ್ನೋ ತರ ಆಗ್ಬಿಡುತ್ತೆ. ಅಂದ್ರೆ ಮನೆಯಲ್ಲಿ ಆ ಎನರ್ಜಿ ಇದೆ. ಏನು ಅಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಏನು ಮುಂದೆ ಏನು ಗೊತ್ತಿರೋಲ್ಲಪ್ಪ, ಹೆಂಗಪ್ಪ ಏನೋ ಮಾಡಿಬಿಟ್ಟೆ, ಮುಂದೆ ಹೆಂಗಪ್ಪ ಇದು, ಈ ಭಯದಲ್ಲಿ ನಿದ್ದೆ ಹೆಂಗೆ ಬರುತ್ತೆ? ಇದಕ್ಕೆ ಮನೆ ಬೇಕಿತ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ಬೇಜಾರಾಯ್ತಾ ನಿಮಗೆ? ಇಲ್ಲ ಗುರುಗಳೇ, ಅದು ನಮ್ಮ ಹೆಂಡತಿ ಹೆಸರಲ್ಲಿ ಸಗೀತ ಅಂತ ಶನಿ ಅಧಿಪತಿ ಅಂದ್ಬಿಟ್ಟು ಪೂಜೆ ಮಾಡಿಸಿ ಇದು ಮಾಡಿದೆ. ಅಮ್ಮ ಅಣ್ಣ ಏನೇನೋ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಮನುಷ್ಯರ ಹೆಸರಲ್ಲಿ ಯಾವುದೇ ಗ್ರಹಗಳ ಕಾಟವನ್ನ ತಿಳಿಯೋದಕ್ಕೆ ಹೋಗದೆ ಮೊದಲನೇ ಮೂರ್ಖತನ. ಯಾರ ಹೆಸರು ಬಲದಲ್ಲೂ ಗ್ರಹಗಳನ್ನ ಗುರುತಿಸಿ ತಪ್ಪಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ, ಎಲ್ಲಾ ಗ್ರಹಗಳು ಭಗವಂತನ ಅಧೀನದಲ್ಲೇ ಇರೋದು. ಹೌದು. ಈಗ ನಾವು ಭಗವಂತನ ಹಿಡ್ಕೋಬೇಕಾ, ಗ್ರಹಗಳನ್ನ ಹುಡುಕ್ಬೇಕಾ? ಭಗವಂತನ ಹಿಡ್ಕೋಬೇಕು. ನಾವು ಯಾಕೆ ಕೆಟ್ಟ ಅಭ್ಯಾಸರೇ ಇದ್ದೀವಿ? ಭಗವಂತನ ಅಧೀನದಲ್ಲಿರ್ತಕ್ಕಂಥ ಗ್ರಹಗಳನ್ನು ಭಗವಂತನನ್ನೇ ಇಟ್ಕೊಂಡ್ಬಿಡೋಣ ನಾವು. ಇಲ್ಲಿ ಯಾಕೆ ಹುಡ್ಕೋದು? ನಮ್ಮದು ಯಾವ ಚೆನ್ನಾಗಿದೆ ನೋಡಿ, ಟೈಮ್ ಯಾವ ಚೆನ್ನಾಗಿಲ್ಲ ನೋಡಿ, ಈ ಗ್ರಹ ಏನಾಗೈತೆ ನೋಡಿ, ಇದು ಕೇಳೋದೇ ನಮ್ದೊಂದು ಕೆಟ್ಟ ರೋಗ. ಈಗ ಅವರು ಹೆಂಗಸರುಗಡೆ ಹೊಟ್ಟೋಗ್ಬಿಟ್ರು ಅವರು. ಇಲ್ಲಿ ಉತ್ತರ ದಕ್ಷಿಣದ ನಿವೇಶಕ್ಕೆ ಶನೇಶ್ವರ ಸ್ವಾಮಿ ಮನೇಲಿರ್ತಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ. ಹೆಸರು ಬಲ್ದಲ್ಲೇ ಇದ್ದಾರೆ ಗುರುಗಳೇ. ಈಗ ಗೊತ್ತಾಯ್ತಾ ನಿಮಗೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಉತ್ತರ ದಕ್ಷಿಣ ಅಧಿಕವಾಗಿ ಜಾಸ್ತಿ ಇರ್ತಕ್ಕಂಥ 1 ಅಡಿ ಜಾಸ್ತಿ ಇದ್ರೂ ಕೂಡ ಶನೇಶ್ವರ ಎಂಟ್ರಿ ಇವ್ರ ಜೀವನ ಪರ್ಯಂತ ಹೋಗಲ್ಲ. ನೀವೇ ಕರ್ಕೊಂಡಿರೋದು. ಯಾಕೆ ಅಂದರೆ ಅದನ್ನು ಹೇಳ್ತೀನಿ ಇವತ್ತು ಕಾರ್ಯಕ್ರಮ, ದಯವಿಟ್ಟು ತಿಳ್ಕೊಳ್ಳಿ. ಕಾರಣ ಹೆದರ್ಕೋಬೇಡಿ, ಹೆಂಗೋ ಫೇಸ್ ಮಾಡಿ ವಿಷಯ ತಿಳ್ಕೊಳ್ಳಿ. ಆಗ ನಿಮ್ಗೊಂದು ಗುಂಡಿಗೆ ಬಿಗಿ ಬರುತ್ತೆ, ಇಲ್ಲ ನಾನು ಕಟ್ಬಿಟ್ಟಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಅಂತ. ನಿಮ್ಮ ಫ್ರೆಂಡ್ಗೂ ಕೂರಿಸ್ಕೊಂಡು ದಯವಿಟ್ಟು ಇವತ್ತು ಕಾರ್ಯಕ್ರಮನ ಸ್ವಲ್ಪ ಅವ್ರನ್ನ ನೋಡೋಕೆ ಹೇಳಿ, ನೀವು ತಿಳ್ಕೊಳ್ಳಿ, ಹೆದರ್ಕೋಬೇಡಿ. ಕಟ್ಟಿದ್ದಾಗಿದೆ, ಅದನ್ನು ಯಾವ ಥರ ಫೇಸ್ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಅದನ್ನು ವರ್ಣನೆ ಮಾಡಿ ಹೇಳ್ತೀನಿ. ತಿಳ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಪಾಪ ಅನ್ನುವಂಥ ವಿಚಾರದ ಬಗ್ಗೆ, ಹಾಗೆ ಮನೆ ಬಗ್ಗೆ ಹಲವಾರು ವಿಷಯಗಳಿದೆ ಗುರುಗಳೇ ತಿಳ್ಕೊಳ್ಳೋದು, ನಿಮ್ಮಿಂದ ತಿಳ್ಕೊತೀನಿ. ಗುರುಗಳೇ, ಇನ್ನು ಪಾಪ ಅನ್ನುವಂಥ ವಿಚಾರದ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ರೂಪಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ತಾಯಿ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ನಮಸ್ತೆ ಗುರುಜಿ. ನಕ್ಷತ್ರ ತಿಳಿಸಿ ನಿಮ್ಮ ತಾಯಿಯವ್ರದ್ದು. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಾ ನೀನು? ನಾನು 10ನೇ ಕ್ಲಾಸ್ ಓದಿದ್ದೀನಿ ಗುರುಜಿ. ಮದುವೆ ಆಯ್ತಾ? ಇಲ್ಲ ಗುರುಜಿ. ಮದುವೆ ಆಗಲ್ವಾ? ಆಗಬೇಕು. ಯಾಕಾಗಿಲ್ಲ? ಸ್ವಲ್ಪ ತಾಯಿದು ಸಮಸ್ಯೆ. ಅಲ್ಲ, ತಾಯಿ ಸಮಸ್ಯೆ ಅಂದ್ಬಿಟ್ಟು ನೀನು ಹಂಗೆ ಇದ್ಬಿಟ್ಟು ಹೇಗಮ್ಮ? ಇಲ್ಲ. ಓಕೆ, ಏನು ಬೇಕು ಹೇಳು ನಿಮ್ಮ ತಾಯಿ ಬಗ್ಗೆ. ನಮ್ಮ ತಾಯಿ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ಸ್. ಎಷ್ಟು ವಯಸ್ಸು ಅಮ್ಮನಿಗೆ? 45 ಗುರುಜಿ. ಈಗ ಏನಾಗಬೇಕು ಅವ್ರಿಗೆ? ಯಾವ ವಿಚಾರದಲ್ಲಿ ಬೇಕು ನಿಮ್ಮ ತಾಯಿಗೆ? ನಮಗೆ ಬರೀ ಆರೋಗ್ಯ ಸಮಸ್ಯೆ, ಹಣಕಾಸು ಸಮಸ್ಯೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 10-15 ವರ್ಷದ ಗುರುಜಿ. ಕಟ್ಸಿದ್ದಾ? ಹೌದು ಗುರುಜಿ. ಯಾರು ಕಟ್ಸಿದ್ದು ಮನೆ? ಇದು ಮೇಸ್ರಿ ಅವ್ರು ಕಟ್ಟಿದ್ದು. ನಿಮ್ಮ ತಂದೆ? ನಮ್ಮ ತಂದೆ ನಂಜುಂಡ ಅಂತ. ಏನು ಮಾಡ್ತಾರೆ? ನಾವು ವ್ಯವಸಾಯ ಮಾಡ್ತೀವಿ ಗುರುಜಿ. ಓಕೆ, ನಿಮ್ಮ ತಂದೆಗೆ ಮನೆಯನ್ನು ಕಟ್ತಕ್ಕಂತಹ ವಿಚಾರದಲ್ಲಿ ಕೇಳಿದ್ರ ಮನೆ ಕಟ್ಟಕ್ಕೆ ಬರುತ್ತಾ ಅಂತ ಮೇಸ್ರಿ ಕೇಳಿದ್ರ? ಮೇಸ್ರಿ ಹೇಳ್ದಂಗೆ ಕಟ್ಟಿದ್ರಾ? ಮೇಸ್ರಿ ಹೇಳ್ದಂಗೆ ಕಟ್ಟಿರೋದು ಗುರುಜಿ. ಓಕೆ, ಅಂದಾಜಾಗಿ ಎಷ್ಟಡಿ ಇದೆ ಮನೆ ಗೊತ್ತೇನಮ್ಮ? ಇದು ಹಂಚಿನ ಮನೆ ಗುರುಜಿ. ಹೂನಪ್ಪ, ಹೆಂಚಿಂದೇ ಆಗಲಿ. ಎಷ್ಟಡಿ? ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ, ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ? ಪೂರ್ವ ಪಶ್ಚಿಮಕ್ಕೆ ಅನ್ಸುತ್ತೆ. ನಿಂಗೆ ಗೊತ್ತಿಲ್ಲ? ಇಲ್ಲ ಗುರುಜಿ. ಓಕೆ, ಈಗ ಮನೆ ಯಾವ ಊರು ನಿಮ್ಮದು? ನಮ್ದು ಬಂದು, ನಾನು ಮಂಗಳೂರಲ್ಲಿ ಇರೋದು ಕೆಲಸದ ಮೇಲೆ. ಊರು ಬಂದು ಹಳ್ಳಿ, ಮೈಸೂರು ಹತ್ರ. ಯಾವ ಊರು? ಟಿ ನರಸೀಪುರದ ಹತ್ರ, ಆಚಾರ್ಯನುಂಡಿ ಅಂತ. ಓಕೆ, ಇಲ್ಲಿ ನಿಮ್ಮ ಮನೆಯಲ್ಲಿ, ನಿಮ್ಮ ತಾಯಿ ವಾಸ ಮಾಡುವ ಮನೆಯಲ್ಲಿ ಲೆಟ್ರಿನ್ ಫಿಟ್ ಇದೆ ಗೊತ್ತಾ? ಅಂದರೆ ಗುರುಜಿ? ಲೆಟ್ರಿನ್, ಟಾಯ್ಲೆಟ್, ಫಿಸ್ ಎಲ್ಲ ಬಂದು ಹೋಗಿ ಸ್ಟಾಕ್ ಹೋಗಿ ಸೇರ್ಕೊಳುತ್ತಲ್ಲ ಡಸ್ಟು. ಗುರುಜಿ. ಗುರುಜಿ, ಲೆಟ್ರಿನ್ ಫಿಟ್ ಅಂದರೆ ಗೊತ್ತಾಯ್ತಾ ಈಗ?
ಹಾ ಗುರುಜಿ ಗೊತ್ತಾಯ್ತು. ಈಗ ಆ ಫಿಟ್ಟು ಇರ್ತಕ್ಕಂಥ ಭಾಗ ಆಗ್ನೇಯದಲ್ಲಿ ಅಥವಾ ನೈಋತ್ಯದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಗಮನಿಸ್ಕೋಬೇಕು. ಹಾ ಗುರುಜಿ. ಅಡುಗೆ ಮನೆ ಲೈನ್ ಅಲ್ಲ, ಬೆಡ್ರೂಮ್ ಲೈನಲ್ಲಿ ಇದೆ, ಗೊತ್ತಾ ನಿಂಗೆ? ಹೌದು ಗುರುಜಿ. ಈಗ ಆ ಭಾಗದಲ್ಲಿ ಇರಬೇಕಾದ್ರೆ ಯಾವಾಗಲೂ ಮಾತ್ರೆಗಳನ್ನು ಬಳಸ್ತಾನೆ ಇರಬೇಕು. ಏನು ತಿಂದರೂ ನೋವು ತಪ್ಪಲ್ಲ, ನೋವು ಮೇಲೆ ನೋವು ಬರ್ತಾನೆ ಇರುತ್ತೆ. ಬೆಳಗ್ಗೆ ಒಂಥರ ನೋವು, ಸಾಯಂಕಾಲ ಒಂಥರ ನೋವು. ಹೌದು ಗುರುಜಿ. ಮನಸ್ಸಲ್ಲಿ ಯಾವ ಕಾರಣಕ್ಕೂ ಒಂಥರ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ, ನನಗೇನಾಗ್ಬಿಡುತ್ತೋ ಅನ್ನೋ ಭಯ. ಹೌದು ಗುರುಜಿ. ಈಗ ನೀನು ಹಿಂಗೆ ಇದ್ಕೊಂಡು ಹೆಂಗಮ್ಮ ಸರಿ ಮಾಡ್ಕೋತೀಯಾ? ನಿಮ್ಮಮ್ಮ ಇದೆಲ್ಲ ಕೇಳಿ ರೆಡಿ ಮಾಡೋದಾದರೆ ನಿಮ್ಮ ಮನೆಯ ಭಾಗವನ್ನು, ನಿಮ್ಮ ಮನೆ ಸುತ್ತ ಇರ್ತಕ್ಕಂಥ ಭಾಗ ಎಷ್ಟಿದೆ, ಕಾಂಪೌಂಡ್ ಇದೆಯಾ ಇಲ್ವಾ, ಮನೆ ಅಳತೆ ಎಷ್ಟು, ಲೆಟಿನ್ ಫಿಟ್ ಇರತಕ್ಕ ಜಾಗ ಯಾವುದು, ಇದಿಷ್ಟು ನೀವು ರೆಡಿ ಮಾಡಿಕೊಂಡು ತಿಳ್ಕೊಳ್ಳೋದೇ ಆದರೆ ಸತ್ಯ ಗೊತ್ತಾಗತ್ತೆ. ಇದು ರೆಡಿ ಮಾಡ್ಕೊಂಡ್ಮೇಲೆ ನೀವು ಔಷಧಿ ಏನು ಅಂತ ಗೊತ್ತಾಗತ್ತೆ. ಔಷಧಿ ಲೆಟ್ರಿನ್ ಫಿಟ್ಟಲ್ಲೇ ಇದೆ, ಅದು ಮುಚ್ಚಿದಾಗ ಔಷಧಿ ಓಪನ್ ಆಗುತ್ತೆ. ಅದಕ್ಕೆ ಪ್ರಯತ್ನ ಮಾಡಬೇಕಮ್ಮ, ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಇನ್ನು ಅವರ ಮನೆಯಲ್ಲಿರ್ತಕ್ಕಂಥ ಅನಾರೋಗ್ಯದ ವಿಚಾರಕ್ಕೂ ಲೆಟ್ರಿನ್ ಫಿಟ್ಟಿಗೂ ಎಲ್ಲಿಂದ ಸಂಬಂಧ ಗುರುಗಳೇ? ಈಗ ವಿಷಯ ಇಷ್ಟೇ, ರೇವತಿ ನಕ್ಷತ್ರದ ವ್ಯಕ್ತಿ ಮನೇಲಿರ್ತಾರೆ. ರೇವತಿ ನಕ್ಷತ್ರದ ವ್ಯಕ್ತಿ ಮನೇಲಿರ್ತಾರೆ. ಅದು ಮಗು ಇರ್ಬೋದು, ದೊಡ್ಡವರು ಇರ್ಬೋದು. ಇವರಿದ್ರೆ ಏನಾಗತ್ತೆ ಅಂದ್ರೆ ದಿಕ್ಕು ತಪ್ಪಿಸುವ ಮನೆಯನ್ನ ಕಟ್ಸತ್ತೆ. ದಿಕ್ಕು ತಪ್ಪಿಸುವ ಮನೆ. ಎಷ್ಟೇ ಹುಷಾರಿದ್ರು ಯಾಮಾರೋದು. ಅದು ಸಣ್ಣ ವಿಚಾರ ಆದ್ರೂ ಮನೆನೇ ಅಳ್ಳಾಡ್ಸತ್ತೆ, ಕುಟುಂಬನೇ ಅಳ್ಳಾಡ್ಸತ್ತೆ. ಯಾಕೆ ಅಂದ್ರೆ ರೇವತಿ ನಕ್ಷತ್ರ ಏನು ಮೆಸೇಜ್ ಕೊಡುತ್ತೆ ಅಂದ್ರೆ, ದೇವರು ಅಂದ್ರೆ ಎಲ್ಲೈತೆ, ದೇವರು ಅಂದ್ರೆ ಯಾಕೆ ಮಾಡಬೇಕು, ನಮಗೆ ಪುರ್ಸತ್ತಾದಾಗ ಮಾಡಿದ್ರಾಯ್ತು, ದೇವರೇನು ಕೇಳಿರಲ್ಲ ನಮ್ಮನ್ನ. ಈ ಥರದ ವಂಶದಲ್ಲಿ ಬರುತ್ತೆ ರೇವತಿ ನಕ್ಷತ್ರ. ಅಂದರೆ ವಾದ ವಿತಂಡವಾದ ಅಂತ ಇವತ್ತು ಮಾತಾಡಿದ್ನಲ್ಲ, ಈ ರೀತಿ ಜನ ಬೇಕಾದಷ್ಟು ನಮ್ಮ ದೇಶದ ತುಂಬ 99 ಭಾಗ ಇದ್ದಾರೆ. ಎಲ್ಲ ತಾತ್ಸಾರ. ಅದೇನಾಗ್ಬಿಡುತ್ತೆ, ಹಿಂಗಾದ್ರೆ ಏನಾಗ್ಬಿಡುತ್ತೆ, ಅತ್ತಿಂದ್ರೆ ಏನಾಗುತ್ತೆ, ಹಿಂಗೆ ಕಟ್ಟಿದ್ರೆ ಏನಾಗುತ್ತೆ, ಇವ್ರು ಹೇಳ್ದಂಗೆ ಯಾಕೆ ಕಟ್ಟಬೇಕು, ನಾವು ಹೇಳ್ದಂಗೆ ಯಾಕೆ ಕಟ್ಟಬಾರ್ದು, ಈ ಒಂದು ವಿತಂಡತೆಯಿಂದ ನಮ್ಮ ಜೀವನದಲ್ಲಿ ಅಜ್ಞಾತವಾಸವನ್ನು ಅನುಭವಿಸ್ತಿದ್ದೀವಿ ಅಂತ ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ. ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ, ಆಗತ್ತೆ ಅಂತ ನನಗೆ ಡೌಟು. ಯಾಕೆ ಅಂದರೆ ಒಪ್ಕೊಳಕ್ಕೆ ರೆಡಿ ಇಲ್ಲ. ತಪ್ಪು ಅಂತ ಯಾವತ್ತು ಒಪ್ಕೊಂಡ್ಬಿಡ್ತಾರಮ್ಮ, ಜೀವನದಲ್ಲಿ ಹೊಸ ಸರ್ಪ್ರೈಸ್ ಲೈಫ್ ಓಪನ್ ಆಗತ್ತೆ. ತಪ್ಪು ಒಪ್ಕೊಳಕ್ಕೆ ರೆಡಿನೇ ಇಲ್ಲ. ನಾನು ಕರೆಕ್ಟ್ ಇದ್ದೀನಿ, ನಾನು ಮಾಡೋದೆಲ್ಲ ಸರಿಗಿದೆ, ನಾನು ನಡ್ಕೊಂಡ್ಬಂದಿದ್ದು ಸರಿಗಿದೆ, ನಾನು ಏನು ಬೇಕೆಲ್ಲ ಮಾಡ್ಕೊಂಡಿದ್ದೀನಿ. ಈ ಉದ್ದಟತನ ನಮ್ಮನ್ನು ಹಿನ್ನಡೆಗೆ ತೊಗೊಂಡೋಗ್ತಾ ಇದೆ. ಕುಟುಂಬವನ್ನು ತೊಗೊಂಡು ಯಾವುದೋ ಮೂಲೆ ಬಿಸಾಕ್ಬಿಡುತ್ತೆ. ಅಲ್ಲೂ ಒಪ್ಕೊಳ್ಳಲ್ಲ. ನನಗೇನಾಗೋದೀಗ, ನನಗೇನು ಕಮ್ಮಿ ಮಾಡೋಣ ದೇವರು, ಮದುವೆ ಯಾಕಾಗಿಲ್ಲ ಮಗಳಿಗೆ, ಆಗ್ತದೆ ಬಿಡೋ, ಈ ಮಗ ಯಾಕೆ ಹಿಂಗೆ ಅವನೇ, ಮುಂದೆ ಸರಿ ಹೋಯ್ತಾನೆ ಬಿಡು ಅಂದರೆ ಸಮರ್ಥನೆ ಕೊಟ್ಕೊಂಡು ಬದುಕೋದೇ ಆಗಿದೆಯೇ ಹೊರ್ತು ತಪ್ಪು ಯಾವುದು ಅಂತ ತಿಳ್ಕೊಂಡ್ರೆ ತಲೆ ಬಗ್ಗಿಸ್ಬೇಕಲ್ಲ. ಸಾಕ ಉತ್ತರ? ಗುರುಗಳೇ, ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಇಂದ್ರವ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಮಸ್ಕಾರ ಸರ್ ಗುರುಗಳೇ. ನಾರಾಯಣ, ಹೇಳಮ್ಮ, ಯಾವುದು ನಕ್ಷತ್ರ ಹೇಳಿದ್ದು? ಮೇಷರಾಶಿ, ಕೃತಿಕ ನಕ್ಷತ್ರ. ಕೃತಿಕ ನಕ್ಷತ್ರ ಗುರುಗಳೇ. ಓಕೆ, ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ ಗುರುಗಳೇ 27 ಗುರುಗಳೇ. 22? 27. ಮದುವೆ ಆಯ್ತಾ? ಇನ್ನಿಲ್ಲ ಗುರುಗಳೇ, ಮದುವೆ ಮಾಡ್ಬೇಕು ಗುರುಗಳೇ. ಇನ್ನೂ ಇಲ್ಲ ಅಂದ್ರೆ ಇನ್ಯಾವ ಮಾಡೋದು? ಅದೇ ಗುರುಗಳೇ, ಈಗ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಈಗೇನು ಮದುವೆ ಆಗತ್ತಾ ಅಂತ ಕೇಳಕ್ಕ? ಹೌದು ಗುರುಗಳೇ. ಮದುವೆ ಆದ್ರೆ ಸಾಕಾ? ಮದುವೆ ಒಂದು ಮಾಡ್ಬೇಕು ಗುರುಗಳೇ. ಅದೇ ಮದುವೆ ಆಗ್ಬಿಟ್ರೆ ಸಾಕಾ ಅಂದೆ. ಗುರುಗಳೇ, ಮುಂದೆ ಅವ್ರು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಬಾ ಯಾವ ಪುರುಷಾರ್ಥಕ್ಕಪ್ಪ ನೆಮ್ಮದಿಯಾಗಿರೋದು. 27 ವರ್ಷದಿಂದ ದೊಡ್ಡ ಬೋನಲ್ಲಿ ಕೂಡಾಕ್ಬಿಟ್ಟಾರ ಹುಡುಗಿನ. ಬೋನಲ್ಲಿ? ನಿದ್ದೆ ಮಾಡೋದು ಬೇಡ, ನೆಮ್ಮದಿಯಾಗಿರೋದು ಬೇಡ, ಹಿಂಗೆ ಮಾಡಿ ಪೂರ್ತಿ ಕೂಡಾಕ್ಬಿಟ್ಟವ್ರೆ. ಹೇಗೆ ಗುರುಗಳೇ? ಅಲ್ಲ ಹೇಳ್ತೀನಿ, ಕೃತಿಕಾ ನಕ್ಷತ್ರ ಅಂದ ಏನು ಬಂಧನ ಕಣಮ್ಮ. ಜೈಲಲ್ಲಿರೋದು ಒಂದೇ, ಮನೇಲಿರೋದು ಒಂದೇ. ಕೃತಿಕಾ ನಕ್ಷತ್ರದ ಮಗು ಹಾವು ಒಳಗಡೆ ಇದೆ, ಹುತ್ತದೊಳಗಡೆ ಹಾವಿದೆ, ಇದೆ ಅಂತ ಗೊತ್ತಿಲ್ಲ, ಹಾವಿದೆ ಅಂತ ಇವರು ವಾಸ ಮಾಡಬೇಕು. ಅರ್ಥ ಆಗ್ತದೆ ಹೇಳ್ತಾರೆ? ಅಂದ್ರೆ ಭಯದಲ್ಲೇ ವಾಸ ಮಾಡಿ. ಎಲ್ಲಾ ಹುತ್ತದಲ್ಲಿ ಹಾವಿರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಎಲ್ಲಾ ಹುತ್ತದಲ್ಲಿ ಹಾವಿರಲ್ಲ. ಹಾಗೆ ಇವರು ಕಾಣದೇ ಇರೋ ಹುತ್ತ ಇದೆ, ಆ ಹುತ್ತದಲ್ಲಿ ಹಾವಿರ್ಬೋದೇನೋ ಅಂತ ಇವ್ರಿಗೆ ಗೊತ್ತಿಲ್ಲ. ಕೃತಿಕಾ ನಕ್ಷತ್ರಕ್ಕೆ ಈ ಹಿನ್ನೆಲೆ ಬರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನಂದ್ರೆ, ಅಮ್ಮ ಕೇಳಿಸ್ಕೊತಿದ್ಯಾ ತಾಯಿ? ನಿಮ್ಮ ಮನೆ ಎಷ್ಟು ವರ್ಷದ್ದು?
ಮನೆ ಗುರುಗಳೇ, ಮನೇಲಿ ಈಗ ಬೋಗ್ಗೆ ಮನೆಗೆ ಬಂದಿದ್ದೀವಿ ಗುರುಗಳೇ. ಸರಿಮಾ, ಎಷ್ಟು ವರ್ಷ ಆಯಿತು? ಇದು ಒಂದು 10 ವರ್ಷ 15 ವರ್ಷ ಆಗಿರ್ಬೋದು ಗುರುಗಳೇ. ನಿಮ್ಮ ಮನೆಯಲ್ಲಿ ಗೂಡು ಥರ ಸಣ್ಣಗೆ ಯಾವುದೋ ಚಿಟ್ಟೆನೋ ಏನೋ ಒಂದು ಗೂಡು ಕಟ್ತಕ್ಕಂಥ ವಿಚಾರ ಗುರ್ತಿಸಿದ್ಯಾಮ್ಮ ನಿಮ್ಮ ಮನೆಯಲ್ಲಿ? ಗುರುಗಳೇ ಹಳೆ ಮನೇಲಿ ಇದ್ದ ಗುರುಗಳೇ, ಇವಾಗ ಒಂದು 3 ತಿಂಗಳಾಯ್ತು ಗುರುಗಳೇ ಬಂದಿರೋದು ಈ ಮನೆಗೆ. ಅಲ್ಲ, ಆ ಮನೆ ಹಳೆ ಮನೆಯಲ್ಲಿ ಕೂಡ ಇದನ್ನ ನೋಡಿದ್ದ, ಸಣ್ಣ ಗೂಡು ಇರೋದು, ಕಡ್ಡಿ ತಗೊಂಡು ಹಿಂಗೆ ಚುಚ್ಚುಟ್ ಬಿಡಿಸೋದು, ಇದು ಗಮನಿಸಿದ ನೀನು? ಹೌದು ಗುರುಗಳೇ, ಸ್ವಲ್ಪ ಅದು ಇದು ಕಿಂಡಿ ಇತ್ತು ಗುರುಗಳೇ. ಈಗ ಇದಕ್ಕೂ ಕೃತಿಕಾ ನಕ್ಷತ್ರ ಮಗುಗೆ ಸಂಬಂಧ ಏನು ಅಂತ ಇವ್ರಿಗೆ ಅನ್ಸುತ್ತೆ. ಹೌದು. ಮನೆಯಲ್ಲಿ ಬಿರುಕು ಬಿಡೋದು, ಗೋಡೆ ಬಿರುಕು ಬಿಡೋದು, ಸಣ್ಣ ಗೂಡು ಥರ ಕಟ್ಟೋದು, ಅದೇನೋ ಒಂದು ಗೂಡು ಅಂದ್ಬಿಟ್ಟು ಪರ್ಕೆ ಗಿರ್ಕೆ ತಗೊಂಡು ಹಿಂಗೆ ಅಂದ್ಬಿಟ್ಟು ಉದುರಿಸೋದು, ಅದು ಇನ್ನೊಂದು ಕಡೆ ಕಟ್ತದೆ, ಇಲ್ಲ ಬಾಗಿಲಿಂದ ಕಟ್ತದೆ. ಸೊ ಎಲ್ಲೋ ಒಂದು ಕಡೆ ಕಟ್ತದೆ. ಅದ್ರ ಅರ್ಥ ಏನು ಅಂದರೆ ನಿಮ್ಮ ಮನೇಲಿ ಯಾರೋ ಒಬ್ರು ಸೇರ್ಕೊಂಡಿದ್ದಾರೆ ಹಾವಿನ ರೀತಿಯಲ್ಲಿ. ಅಲ್ಲ, ಎಲ್ಲರೂ ಹಾವೇ, ಇದು ವಿಶೇಷ ಹಾವು, ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ ಅಂತ ಅದು ತೋರಿಸುತ್ತೆ ಮೆಸೇಜ್ ಮೂಲಕವಾಗಿ. ಹರಳಿ ಸಸಿ ಹುಟ್ಟೋದು, ಗೋಡೆ ಬಿರುಕು ಬಿಡೋದು, ಆಮೇಲೆ ಮನೆಯಿಂದ ಲೀಕ್ ಆಗಿ ನೀರು ಅವಾಗ ತೊಟ್ಟಿಕ್ಕೋದು ಮೂಲೆಗಳಲ್ಲಿ, ಇವೆಲ್ಲವೂ ಕೂಡ ನೀವು ಈ ಮನೆಯನ್ನ ನಂಬ್ಕೋಬೇಡಿ, ರೋಗ ಜಾಸ್ತಿ ಆಗ್ತಾ ಇದೆ, ಆದಷ್ಟು ಎಚ್ಚರಿಕೆ ತಗೊಳ್ಳಿ ಅಂತ ಮೆಸೇಜ್ ಕೊಡುತ್ತದು. ನಾವಿಲ್ವಲ್ಲ, ಅದಕ್ಕೆ ಏನಾದ್ರು ಮಾಡಿ ಪ್ಯಾಚ್ ಹಾಕ್ತೀವಿ, ಏನಾದ್ರು ಮಾಡಿ ಕಿತ್ತಾಕ್ತೀವಿ, ಅರಳಿ ಸಸಿ ಬಂದರೆ ಕಿತ್ತಾಕ್ತೀವಿ. ಇವೆಲ್ಲ ನೀವೇನು ಕಿತ್ತಾಕಿದ್ರು ನಿಮ್ಮನ್ನು ಬಿಡಲ್ಲ ಅದು. ಆದರೆ ನೀವು ಅದನ್ನು ಕೀಳೋದು ಬಿಡಲ್ಲ, ಅದು ಬರೋದು ಬಿಡಲ್ಲ. ಇದೆಲ್ಲವೂ ಕೂಡ ಯಾಕೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ. ಮದುವೆ ಮಾಡಿಕೊಂಡು ಮಾಂಗಲ್ಯ ಕಿತ್ತೋಗ್ತಾ ಇರ್ತದೆ, ಸೌದೋಯ್ತದೆ ಅಂತ ಅನ್ಕೊಂಡೇ ಕಾಲ ಕಳೀತಾರೆ ಹೊರತು ಮಾಂಗಲ್ಯ ಸೌದೋಗೋದು ಯಾಕೆ ಬೇಗ ಸವಿತಾ ಇದೆ, ಯಾಕೆ ಕಟ್ಟಾಗ್ತಾ ಇದೆ ಅಂತ ತಿಳ್ಕೊಳ್ಳೋದೇ ಇಲ್ಲ. ಮಂಡತನವಾಗೇ ಬದುಕ್ತಾರೆ. ಯಾಕೆಂದರೆ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ನಾವು ಇರೋದೇ ಹಿಂಗೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವೆಲ್ಲವೂ ಕೂಡ ಮೆಸೇಜ್ ಕೊಡ್ತಕ್ಕಂಥದ್ದು. ಈಗ ಈ ಹುಡುಗಿಗೆ ಇವರು ಮದುವೆನಾ, ಕೆಲಸನಾ, ಇಲ್ಲ, ನೆಮ್ಮದಿ ಇದೆಯಾ ಹುಡುಗಿ, ಅದೊಂದೇ ತಿಳ್ಕೊಬೇಕು ಸಾಕಿವರು. ಅಮ್ಮ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಕೋಪ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು ನಿಮ್ಮ ಮಗಳಿಗೆ ಎಷ್ಟಿದೆ ಅಂತ ಗಮನಿಸಿದ್ಯಮ್ಮ? ಈಗ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಹುಡುಗಿಗೆ ನೀನು ಮದುವೆ ಮಾಡಿ ತಳ್ಳಿಬಿಟ್ರೆ ಆ ಹುಡುಗಿ ಎಲ್ಲೋಗ್ಬೇಕು? ವಾಪಸ್ ಬರಂಗೂ ಇಲ್ಲ, ಅಲ್ಲೂ ವಾಸ ಮಾಡೋಂಗೂ ಇಲ್ಲ. ಇದನ್ನು ತಂದೆ ತಾಯಿಗಳಾದರೂ ಯಾಕೆ ತಿಳ್ಕೊತಾ ಇಲ್ಲ? ಬೇಜಾರು ಅಂದರೆ ನನಗೂ ಇತ್ತು ಅವಳಿಗೋದೆ, ಕೋಪ ಅಂದರೆ ನನಗೂ ಇತ್ತು ಅವಳಿಗೋದೆ. ಇದು ಹೆಂಗ್ರಿ, ಇದು ಎಳ್ಕೊಂಡು ಹೋಗ್ತೀರಾ ಹಂಗೇನೆ? ಅಮ್ಮ, ಆ ಥರ ತಿಳ್ಕೊಂಡ್ರದ ನೀವು? ಕೋಪ ಮಾಮೂಲಿ ಬಿಡು, ಮನುಷ್ಯನಿಗೆ ಬಂದೇ ಬರುತ್ತೆ ಅಂತನಾ? ಅಲ್ಲ, ಏನು ಮಾಡಬೇಕು ಅಲ್ಲ, ನಿಮ್ಮ ಯಜಮಾನ್ರು ಇದಕ್ಕೆ ರೆಡಿ ಇರಬೇಕು. ನಿಮ್ಮ ಯಜಮಾನ್ ರೆಡಿ ಇದ್ದಾರಾ? ನಿಮ್ಮ ಯಜಮಾನ್ರಿಗೆ ನಂಬಿಕೆ ಇದೆಯೇನಮ್ಮ? ನಿಮ್ಮ ಯಜಮಾನ್ರಿಗೆ ನಂಬಿಕೆ ಇದೆಯಾ? ನೋಡು, ಮದುವೆಯಾಗಿ ಎಷ್ಟು ವರ್ಷ ಆಯ್ತು, ಇನ್ನು ಕೇಳೋದ್ರಲ್ಲೇ ಇದೆಯಾ? ಮಗು ಆಗಕ್ಕೆ ಮುಂಚೆ ಕೇಳಬೇಕಿತ್ತು, ನಮಗೆ ಮಗು ಬೇಕಾ ಅಂತ ಹೆಂಗಸರು ಕೇಳಬೇಕು. ಪ್ರತಿಯೊಬ್ಬರು ಮದುವೆ ಆಗೋರಿಗೆ ದಯವಿಟ್ಟು ಇದೇನಪ್ಪ ಹಿಂಗೆ ಹೇಳ್ತಾರೆ ಅನ್ಕೋಬೇಡಿ. ಮದುವೆಯಾದ ತಕ್ಷಣ ಹೆಣ್ಣು ಗಂಡಿಗೆ ಏನು ಪ್ರಶ್ನೆ ಹಾಕಬೇಕು ಅಂದರೆ, ನಮಗೆ ಮಗು ಬೇಕಾ? ಯಾಕೆ ಪ್ರಶ್ನೆ ಹಾಕಬೇಕು? ಅಲ್ಲ, ಜವಾಬ್ದಾರಿ ನನಗೇನಾ ನಿನಗೂ ಸೇರಿರುತ್ತಾ ಅಂತ ಕೇಳಬೇಕು. ಗಂಡ ಒಪ್ಕೋಬೇಕು, ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ, ಮಗು ಬೇಕು, ನಿನ್ನ ಜೊತೆ ನಾನು ಇರ್ತೀನಿ ಮಗುಗೋಸ್ಕರ, ನಾವಿಬ್ಬರು ಮಗುಗೋಸ್ಕರ ಇರೋಣ ಅಂತ ಯಾವ ಅಪ್ಪ ಅಮ್ಮ ಇಲ್ಲಿವರೆಗೂ ಪ್ರಮಾಣ ಮಾಡೋದು ಉಂಟಾ? ಇದೆಯಾ? ಇಲ್ಲ ಗುರುಗಳೇ. ಗಂಡ ಹೆಂಡತಿ ಮೇಲೆ ಹೇಳೋದು, ಹೆಂಡತಿ ಗಂಡನ ಮೇಲೆ ಹೇಳೋದು, ನೀನೇ ಮಾಡು, ಆ ಕಡೆಯಿಂದ ನೀನೇ ಮಾಡು, ಈ ಕಡೆಯಿಂದ ನೀನೇ ಮಾಡು, ನೀನೇ ಹೇಳು, ಮತ್ತು ಮಗು ಕತೆ ಏನು, ಇದಕ್ಕೆ ಮಗು ಯಾಕೆ ಮಾಡ್ಕೊಂಡ್ರಿ ಅಂತ ನಾನು ಕೇಳ್ತೀನಿ. ಶಾಸ್ತ್ರ ಹೇಳೋದಕ್ಕೆ ಕೇಳಲ್ಲ, ಯಾಕಂದ್ರೆ ಗೊತ್ತೇ ಇಲ್ವಲ್ಲ ಅದು. ನಾನು ಕೇಳೋದಿಷ್ಟು, ಮದುವೆ ಯಾಕೆ ಮಾಡ್ಕೊಂಡ್ರಿ ನೀವು? ಅವ್ರಿಗೆ ತೋರ್ಸೋಕ್ಕೆ, ಅವ್ರು ನಿಮ್ಗೆ ತೋರ್ಸೋಕ್ಕೆ ಮಾಡ್ಕೋಬಾರ್ದಾಗಿತ್ತಲ್ವಾ? ಮಗು ಯಾಕೆ ಮಾಡ್ಕೊಂಡ್ರಿ? ಸೊ ಇದನ್ನು ನಾನು ಕೇಳೋಕ್ಕೆ ಅಧಿಕಾರ ಇಲ್ಲ. ಆದರೆ ಈ ಉತ್ತರ ನೀವು ತಿಳ್ಕೊಳ್ಳೋವರೆಗೂ ಕುಟುಂಬ ಚೆನ್ನಾಗಾಗಲ್ಲ. ಇದು ನಿಮ್ಮ ಯಜಮಾನರಿಗೆ ಫಸ್ಟು ಡಿಸೈಡ್ ಮಾಡು, ಒಪ್ಕೊಳ್ಳಲ್ಲ, ಆಗಲ್ಲ. ಆದರೂ ರೀ, ನಮ್ಮ ಮಗಳ ಬಗ್ಗೆ ಮದುವೆ ಮಾಡೋದು ಮುಖ್ಯ ಅಲ್ಲ ರೀ, ಅವಳ ಆರೋಗ್ಯ, ಅವಳ ನಿದ್ದೆ ಚೆನ್ನಾಗಿರ್ಬೇಕಾ ಬೇಡಮ್ಮ? ಮತ್ತು ಅದು ತಿಳ್ಕೊತಾಯಿ, ಒಳ್ಳೇದಾಗುತ್ತೆ ಬಿಡುತ್ತೆ ಪ್ರಶ್ನೆ ಮುಂದಕ್ಕೆ, ಮದುವೆ ಆಗ್ತಾಳೋ ಕೆಲಸಕ್ಕೆ ಹೋಗ್ತಾಳೋ ಮುಂದಕ್ಕೆ. ಆದರೆ ಮಕ್ಕಳು ನೆಮ್ಮದಿಯಾಗಿ ಮನೇಲಿ ಮಲಗ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಯೋಗಕ್ಷೇಮ ಇದೆ, ಭಗವಂತನ ಅನುಗ್ರಹ ಸಿಕ್ಕತ್ತೆ ಅಂತ. ಯಾವ ಮನೆಯಲ್ಲಿ ಹೆಣ್ಣು ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಹತ್ಕೊಂಡು ಮಲ್ಕೋತಾರೋ ಆ ಮನೆ ಶಾಪಗ್ರಸ್ತ ಮನೆ ಆಗತ್ತೆ. ನೀವು ಯಾವ ಪೂಜೆ ಮಾಡಿ ಅಷ್ಟೋತ್ತರ ಮಾಡಿದ್ರೂ ಒಳ್ಳೆಯದಾಗಲ್ಲ. ಕೃತಿಕಾ ನಕ್ಷತ್ರದ ಹೆಣ್ಣು ಮಗುವಿಗೆ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ, ಹಾಗಂತ ಹೆದರ್ಕೊಳ್ಳೋದಲ್ಲ. ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಇನ್ನು ತಂದೆ ತಾಯಿ ಯಾವುದನ್ನು ನಂಬಲ್ಲ ಅನ್ನುವಂಥ ವಿಚಾರಕ್ಕೂ ಮಕ್ಕಳು ನಕ್ಷತ್ರದಲ್ಲಿ ಹುಟ್ಟೋದಕ್ಕೂ ಎರಡಕ್ಕೂ ಏನಾದ್ರು ಸಂಬಂಧ ಇದೆಯಾ ಗುರುಗಳೇ? ಅದರಿಂದನೂ ಸಾಧ್ಯ? ಇಲ್ಲಿ ವಿಚಾರ ಇಷ್ಟೇ, ವಾದ ವಿವಾದ ದಾಂಪತ್ಯದಲ್ಲಿ ಯಾಕೆ? ಈ ಪ್ರಶ್ನೆನ ನಿಜವಾಗ್ಲೂ ಮದುವೆ ಆಗಿರೋರು ತಿಳ್ಕೊಂಡಿಲ್ಲ, ಮದುವೆ ಆಗೋರ್ಗೂ ಇವ್ರು ಹೇಳ್ಕೊಟ್ಟಿಲ್ಲ. ಹೌದಾ ಇಲ್ವಾ? ಹೌದು.
ಈಗ ಮದುವೆ ಮಾಡ್ಕೊಳ್ಳದೆ ಇವ್ರು ಗಂಡ ಹೆಂಡತಿ ವಾದ ವಿವಾದ ಮಾಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ, ಬೇಜಾರಾಗ್ತಿರ್ತದೆ, ಅದಕ್ಕೆ ಮಕ್ಕಳು ಮದುವೆ ಮಾಡ್ಕೊಳ್ಳಲ್ಲ. ಇವ್ರದೇ ಹಿಂಗೆ ನಮ್ದಿನ್ನೇ ಹೇಗೋ ಅಲ್ಲ, ಪುತ್ತ ಪಿಕ್ಚರ್ ಇಲ್ಲೇ ತೋರಿಸ್ತಾ ಇರ್ತಾರಲ್ಲ. ಯಾರ ಮನೆಯಲ್ಲಿ ಮಕ್ಕಳೆದುರಿಗೆ ಅಪ್ಪ ಅಮ್ಮ ಕಿತ್ತಾಡ್ತಾರೋ ಅವರು ಮದುವೆ ಮಾಡ್ಕೊಳ್ಳಲ್ಲ, ಅಡ್ಡದಾರಿ ಹಿಡಿತಾರೆ, ಯಾರನ್ನ ಲವ್ ಮಾಡ್ತಾರೆ, ಅದಕ್ಕೆ ಹೊಣೆ ಅಪ್ಪ ಅಮ್ಮನೇ. ಟೈಮ್ ಸರಿ ಗಂಡ ಮನೆಗೆ ಬರಲ್ಲ, ಹೇಳಿದನ್ನು ಕೇಳಲ್ಲ. ಅಂದ ಮೇಲೆ ಈ ಒಡೆದಾಟದ ಮಧ್ಯದಲ್ಲಿ ಮದುವೆ ಆಗೋರ್ಗೆ ಮದುವೆ ಆಗೋಕ್ಕೆ ನಂಬಿಕೆ ಬರುತ್ತಾ? ಇವರೇನು ಮಾಡ್ತಾರೆ, ನನ್ನ ಮಗಳು ಯಾಕೋ ಮದುವೆಗೆ ಹೋಗ್ತಾ ಇಲ್ಲ ಅಂತ ಶಾಸ್ತ್ರ ಕೇಳ್ತಾರೆ. ಹೌದು. ಈಗ ಶಾಸ್ತ್ರ ಹೇಳೋರು ಏನು ಮಾಡ್ತಾರೆ, ಅವಳಿಗೆ ಟೈಮ್ ಚೆನ್ನಾಗಿಲ್ಲ, ಗುರು ಈಗ ಬತ್ತಾವನೆ, ಇಲ್ಲಿ ಎಲ್ಲೆಲ್ಲೋ ಬತ್ತಾವನೆ, ಮುಂದಕ್ಕೆ ಬತ್ತಾನೆ, ಕೆಂಗೇರಿಯಿಂದ ಬತ್ತಾನೆ ಅಂತ ಹೇಳ್ತಾರೆ. ಹೌದು. ಇಲ್ಲಿ ಮನೇಲಿ ನಡೀತಾ ಇರೋ ರಬ್ಬು ಪುರೋಹಿತನಿಗೆ ಗೊತ್ತಿಲ್ಲ. ಇಲ್ಲ. ಈಗ ಎಷ್ಟು ಮಟ್ಟಕ್ಕೆ ನಂಬೇಕಿದ್ನ ಅಂತ ಸ್ವಲ್ಪ ಈ ವಿತಂಡವಾಗಿ ಮಾತಾಡೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಶಾಸ್ತ್ರ ಕೇಳ್ಕೊಂಡೇ ಬದುಕಿರೋರು ನಿಮಗೆ ಸರಿಯಾದ ಮೂಲ ತತ್ವ ಯಾರು ಹೇಳಕ್ಕೆ ಇನ್ನೂ ಹುಟ್ಟಿದಾರ ಭೂಮಿಯಲ್ಲಿ ತಿಳ್ಕೊಳ್ಳಿ ಫಸ್ಟು. ಅಲ್ಲಿ ಅಪ್ಪ ಅಮ್ಮ ಜಗಳದಿಂದ ಮದುವೆ ನಡೀತಾ ಇಲ್ಲ ಅಂತ ಪುರೋಹಿತನಿಗೆ ಗೊತ್ತಾ? ಸಾಧ್ಯನೇ ಇಲ್ಲ ಗುರುಗಳೇ, ಅವ್ರನ್ನ ಕೇಳೋದು ಇಲ್ಲ. ಈಗ ಇವರಿಬ್ರು ಅಪ್ಪ ಅಮ್ಮ ಜಗಳ ಮಾಡೋದು ನಿಲ್ಸಲ್ಲ. ಹೌದು. ಅವ್ರಿಗೆ ಮದುವೆ ಆಗಲ್ಲ. ಈಗ ಈ ಸಮಸ್ಯೆಯನ್ನ ಜ್ಯೋತಿಷಿಗಳು ಸರಿ ಮಾಡಕ್ಕಾಗತ್ತಾ? ಇದು ಎಲ್ಲಿಗೆ ತಂದಿಡ್ತಾರೆ ಅಂದ್ರೆ ಪೂಜೆ ಮಾಡಿ ಶಾಂತಿ ಮಾಡಿ ಸರಿ ಹೋಗುತ್ತೆ. ಶಾಂತಿ ಯಾರಿಗೂ ಮಾಡಿದ್ರು ಅವ್ರನ್ನೇ ಕೇಳಬೇಕು. ಇವರಂತೂ ಶಾಂತಿ ಆಗಲ್ಲ, ಸಮಸ್ಯೆಯಾಗಿ ಇರುತ್ತೆ ಅಲ್ಲ ಗುರುಗಳೇ. ಮತ್ತೆ ಹಂಗಿದ್ಮೇಲೆ ಮಾಡೋದೇನಲ್ಲಿ? ಮಾಡೋದು ತಪ್ಪಲ್ಲ, ಮಾಡಿ. ಆದರೆ ಅದಕ್ಕೇನು ಮಾಡ್ಬಿಟ್ಟು ಮಾಡಬೇಕು ತಿಳ್ಕೊಬೇಕು. ಇವನ್ನ ರಿಪೇರಿ ಹೆಂಗೆ ಮಾಡೋದು ಅಂದ್ರೆ ಪಾಪದ ಅಕೌಂಟ್ನ ಓಪನ್ ಮಾಡಬೇಕು. ಪಾಪ ಅಂತ ಹೇಳಿದೆ ನಾನು. ಈ ಪಾಪದ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಜಗಳ ಏನಕ್ಕಾಗತ್ತೆ ಅಂತ ಗೊತ್ತಾಗತ್ತೆ. ಆ ಅಕೌಂಟ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹೇಮಲತ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಮ್ಮ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ನ ನಕ್ಷತ್ರ ಆರಿದ್ರ ನಕ್ಷತ್ರ, ಮಿಥುನ ರಾಶಿ, ರೇಣುಕಾರಾಧ್ಯ ಅಂತ ಅವನ ಹೆಸರು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ರೇಣುಕಾರಾಧ್ಯ ಹೆಸರು ತುಂಬಾ ಚೆನ್ನಾಗಿದೆ. ಅವನು ಚೆನ್ನಾಗಿದಾನಾ? ಅವ್ನಿಗೇನು ಚೆನ್ನಾಗಿಲ್ಲ ಗುರುಗಳೇ. ಹೆಸರು ಚೆನ್ನಾಗಿಟ್ಟಿದ್ರಲ್ಲ, ರೇಣುಕಾರಾಧ್ಯ, ಎಷ್ಟು ಚೆನ್ನಾಗಿದೆ ಅಮ್ಮ ಅಲ್ವಾ? ಎಷ್ಟು ವಯಸ್ಸು ಅವನಿಗೆ? ಅವನು 79ನೇ, 11/10/70. ನನಗೆ ವಯಸ್ಸು ಕೇಳಿದ್ರೆ ನೀವು ಇಸ್ವಿ ಹೇಳಿದ್ರು ನಾನು ಏನು ಮಾಡ್ಲಮ್ಮ? ಪೆನ್ ಇಟ್ಕೊಂಡಿದ್ದೀನ ಇಲ್ಲಿ? ಅಲ್ಲ ಸರಿ ಗುರುಗಳೇ, ನಾನು ಕೇಳ್ತಿದ್ದೀನಿ ವಯಸ್ಸು ಎಷ್ಟು ಅಂತ. 42 ಇರಬೇಕು. ಇದು ಹೇಳಕ್ಕೆ ಇಷ್ಟೆಲ್ಲ ಬೇಕಿತ್ತಾ? ನಮ್ಮ ದೇಶದಲ್ಲಿ ಮಾತಾಡೋದು ಕಮ್ಮಿ ಮಾಡಿ ಒಂದ್ಸಲ ಕೇಳಿಸ್ಕೊಳ್ಳಿ. ನಮ್ಮ ದೇಶದಲ್ಲಿ ಮೊದಲನೇ ಪೂಜೆ ಯಾವ್ದು ಗೊತ್ತೇನಮ್ಮ? ಬರೇ ಮಾತು ವೇಸ್ಟ್, ಮಾತು ಬರೇ ಸಮಯ ವೇಸ್ಟು. ಒಂದು ಕತ್ತು ಮಾತು. ಏಜ್ ಕೇಳಿದ್ರೆ ಡೇಟ್ ಹೇಳ್ತಾರೆ, ಡೇಟ್ ಕೇಳಿದ್ರೆ ಏಜ್ ಹೇಳ್ತಾರೆ. ಏನು ಮಾಡೋಣ? ಅಲ್ಲ, ಗೊತ್ತು ಮಾಡ್ಸಕ್ಕೆ ನಾನು ಹೇಳಿದ್ದು. ನಾನು ಯಾವುದೇ ಕಾರಣಕ್ಕೂ ತಿದ್ದದೆ ಬಿಡಲ್ಲ, ಬೈಕೊಂಡ್ರು ಪರವಾಗಿಲ್ಲ. ಪರಿವರ್ತನೆ ಆಗ್ಬೇಕಾ ಹಂಗೆ ಬದುಕ್ಬೇಕಮ್ಮ? ಪರಿವರ್ತನೆ ಆಗ್ಬೇಕು ಅಂತಾನೆ ಕೇಳ್ತಿರೋದು ಗುರುಗಳೇ. ನೊಂದೋಗ್ಬಿಟ್ಟಿದ್ದೀನಿ ತುಂಬಾ. ನೊಯ್ಲೇಬೇಕು, ಆರಿದ್ರ ನಕ್ಷತ್ರ ಮಗು ಅಲ್ವಾ? ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ಅಡುಗೆ ಕೆಲಸ ಮಾಡೋರು ಗುರುಗಳೇ. ಈಗ ಅವರು ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಓಕೆ, ಕನ್ನಡಕ ಯಾರು ಹಾಕೋದು ನಿಮ್ಮ ಮನೇಲಿ? ಕನ್ನಡಕ ಇನ್ನು ಸದ್ಯಕ್ಕೆ ಯಾರು ಹಾಕ್ತಿಲ್ಲ. ನಾನು ಬುಕ್ ಓದುವಾಗ ಹಾಕೊಂತೀನಿ. ಕಣ್ಣು ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಅಲ್ಲ, ನಿಮ್ಮ ಮಗನಿಗೆ ನಿಮ್ಮ ರೇಣುಕಾರಾಧ್ಯನಿಗೆ ಇನ್ನೂ ಹೇಳಿಲ್ವಾ ಡಾಕ್ಟ್ರು? ಇನ್ನು ಏನು ಹೇಳಿಲ್ಲ ಗುರುಗಳು. ಹೋಗ್ಲಿ, ಅವನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾನೆ. ಏನು ಹೇಳ್ತಾನೆ ಕಣ್ಣಿನ ವಿಷಯದಲ್ಲಿ? ಇಲ್ಲ ಇಲ್ಲ, ಅದೇನು ಹೇಳಿಲ್ಲ ಗುರುಗಳೇ. ಎಷ್ಟು ವಯಸ್ಸಿಗೆ ಅವನಿಗೆ? ಅವನಿಗೆ 42, 43. ಮದುವೆ ಆಯ್ತಾ? ಆಗಿಲ್ಲ ಗುರುಗಳೇ. ಈಗ ನಿಮ್ಗೆ ಅರ್ಥ ಆಗ್ಲಿಲ್ವಾ ಇದು ಏನು ಕತೆ? ಇದು ರೇಣುಕಾರಾಧ್ಯನಿಗೆ ಮದುವೆನೇ ಇಲ್ವಾ? ದೇವರು ಎಣ್ಣೆ ಕೊಟ್ಟಿಲ್ವಾ ಪ್ರಪಂಚದಲ್ಲಿ? ನಮ್ಮ ಮಗನೇ ಯಾಕೆ ಹಿಂಗೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಅನಿಸ್ತಾ ಇದೆ ಗುರುಗಳೇ, ಅನಿಸ್ತಾ ಇದೆ. ನೀವು ಮದುವೆ ಆದಾಗ ನಿಮ್ಮ ಯಜಮಾನರು ಇದೇ ಮಾಡ್ತೀರಾ ಅಡುಗೆ ಕೆಲಸ? ಮದ್ವೆ ಆದಾಗ ಯಾವ್ದೋ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಂತ ಮದ್ವೆ ಮಾಡ್ಕೊಂಡ್ರು. ಮದ್ವೆ ಆದ್ಮೇಲೆ ಚಿನ್ನದ ಫಾರಂಗೆ ಅಂತ ಹೋದ್ರು. ಅದು ಬಿಟ್ಬಿಟ್ಟು ಆಮೇಲೆ ಸ್ವೀಟ್ ಅಂಗಡಿಗೆ ಸೇರ್ಕೊಂಡು ಆಮೇಲೆ ಅಡ್ಗೆ ಕೆಲ್ಸಕ್ಕೆ ಹೋಟ್ಲಿಗೆ ಸೇರ್ಕೊಂಡು ಈ ಕೆಲ್ಸಕ್ಕೆ ಬಂದ್ರು. ಜೀವನ ಅಂತೂ ಚೆನ್ನಾಗೇ ಇಲ್ಲ ಗುರುಗಳೇ. ನಾವು ತುಂಬಾ ನೋವಲ್ಲೇ ಬಂದ್ಬಿಟ್ಟೆ. ಒಂದ್ ನಿಮಿಷ ಒಂದೇ ಮಾತು ಕೇಳ್ತೀನಿ. ಹೇಳಿ ಗುರುಗಳೇ. ಈ ನಿಮ್ಮ ಮಗ ಹುಟ್ಟಕ್ ಮುಂಚೆ ನಿಮ್ಮ ಯಜಮಾನರು ಕರೆಕ್ಟಾಗಿ ರಾತ್ರಿ ಮನೆಗೆ ಬರ್ತಾ ಇದ್ದಂಥ ಸಮಯ ಚೆನ್ನಾಗಿತ್ತಾ? ಸರಿಗೆ ಬರ್ತಿರ್ಲಿಲ್ಲ ಗುರುಗಳೇ. ಇಷ್ಟೇ ಸಾಕು. ಆರಿದ್ರ ನಕ್ಷತ್ರದ ಮಗು ಏನು ಕುಟ್ಟಿತು ಅಂದರೆ ಪಾಪ ಅವ್ರ ಪರದಾಟ. ಸಂಪಾದನೆ ಮಾಡಬೇಕು, ಮನೆಗೆ ತಗೊಂಡು ಹೋಗ್ಬೇಕು, ಯಾರು ಜವಾಬ್ದಾರಿ ಇರುತ್ತೆ. ಆದರೆ ಈ ಒಂದು ಮಾನಸಿಕ ವೇದನೆಯಲ್ಲಿ ಇವರು ಊಟ ನಿದ್ದೆ ಲೆಕ್ಕ ಇಲ್ದಂಗೆ ಕಳೆದು ಬಿಟ್ಟಿದ್ದಾರೆ. ಯಾವಾಗಲೂ ಊಟ, ಯಾವಾಗಲೂ ನಿದ್ದೆ. ಹೌದಾ ಅಮ್ಮ?
ಹೌದು ಗುರುಗಳೇ. ಇದರ ಶಾಪದಲ್ಲಿ ಆರಿದ್ರ ನಕ್ಷತ್ರ ಕಡಿಮೆ ಇತ್ತು ಗುರುಗಳೇ ಅವ್ರಿಗೆ. ಅಮ್ಮ ಜವಾಬ್ದಾರಿ ಕಡಿಮೆ ಇತ್ತು ಗುರುಗಳೇ. ಓಕೆ, ಆಯ್ತು. ಅಷ್ಟು ನಿಜವಾಗಿ ಮಾಡ್ತಿರ್ಲಿಲ್ಲ. ಮತ್ತೆ ನೀವ್ ಯಾಕೆ ಮದುವೆ ಮಾಡ್ಕೊಂಡ್ರಿ? ಮಾಡ್ಬಿಟ್ರು ತಂದೆ ತಾಯಿ ಸೇರಿ. ಅವ್ರು ಮಾಡಿದ್ರು ಮದುವೆ, ನೀವು ತಾನೇ ಮಾಡ್ಕೊಂಡಿದ್ದು, ಹೇಳ್ಬೇಕಿತ್ತು. ಓಕೆ, ಇರ್ಲಿ. ಅವ್ರ ಮಾತಿಗೆ ನಾನು ಏನು ಬೆಲೆ ನಾನು. ಓಕೆ ಓಕೆ, ಒಳ್ಳೇದಾಗ್ಲಿ. ಆಮೇಲೆ ನಿಮ್ಮ ಮಗ ತಲೆನೋವು ಹೇಳ್ತಾನ? ತಲೆನೋವು ಯಾವಾಗ ಹೇಳ್ತಾನ? ಯಾವಾಗೂ ತಲೆನೋವೇನು ಅಂತ ಹೇಳಲ್ಲ, ಒಟ್ಟಿನಲ್ಲಿ ಒಂದ್ ಸ್ವಲ್ಪ ಬೇಗ ಹೇಳಲ್ಲ. ಒಂದ್ ನಿಮಿಷ. ಯಾವಾಗ ಕಾಲ್ಗೆ ಏಟ್ ಮಾಡ್ಕೊಂಡಿದ್ದ? ಕಾಲ್ಗೆ ಏಟಾಗಿರ್ಲಿಲ್ಲ ಗುರುಗಳೇ, ಇನ್ನು ಕಣ್ಣತ್ರ ಏಟ್ ಮಾಡ್ಕೊಂಡಿದ್ದ. ಏನಾಗಿತ್ತು ಕಣ್ಣತ್ರ? ಕಣ್ಣತ್ರ ಅದೇ ಮೇಲಿಂದ ಹಿಂಗೆ ಹಣೆ ಏನೋ ಹೊಡ್ಸ್ಕೊಂಡಿದ್ದ. ಬೋರ್ವೆಲ್ಗೆ ಕೈ ಬೆಟ್ಟು ಕೊಟ್ಟು 3 ಬೆಟ್ಟು ಗೆದ್ದಿತ್ತು. ಸರಿ ಹೋಯ್ತಾ? ಸರಿ ಹೋಯ್ತು. ಯಾಕೆ ಅಂದ್ರೆ ಯಾರಿದ್ರ ನಕ್ಷತ್ರಕ್ಕೆ ತಲೆ ಮತ್ತೆ ಕಾಲು ಎರಡರಲ್ಲಿ ಯಾವ್ದಾರ ಒಂದು ರೇಟ್ ಮಾಡ್ಕೊಂಡಿದ್ದ. ಅಮ್ಮ ನೆತ್ತಿಲಿ ಮೇಲ್ ಹೊಸ್ಲಿಕ್ಕೆಲ್ಲ ಮಾಡಿಯಿಂದ ಹಿಂಗ್ ಓಡ್ ಬರುವಾಗ ಮೇಲ್ ಹೊಸ್ಲು ತೆಗೆದುಕೊಂಡು ನೆತ್ತಿ ಹೊತ್ತು ಚೂಟಾಗಿತ್ತು. ಓಕೆ, ಅವನು ಮಲಕ್ಕೊಳ್ತಕ್ಕ ಉಲ್ಟಾ ಮಲಕ್ಕೊಳ್ಳೋದು ನೋಡಿದಿರಾ ನೀವು? ಉಲ್ಟಾ ಜಾಸ್ತಿ ಮಲಗಲ್ಲ, ಸೈಡ್ ಮಲ್ಕೊಂತಾನೆ, ಪೂರ್ತಿ ಅಂತರ ಮಲ್ಕೊಂತಾನೆ. ಈಗ ಒಂದು ವಿಷಯ ತಿಳ್ಕೊಳ್ಳಿ, ಅವನಿಗೆ ಗೊರ್ಕೆ ಶಬ್ದ ಬರ್ತಕ್ಕಂಥದ್ದು ಮಲಗದಾಗ ಗಮನಿಸಿದಿರಾ? ಗೊರ್ಕೆ ಬರುತ್ತೆ ಸರ್. ಅಂದಮೇಲೆ ಮದುವೆ ಯಾಕೆ ಅಂತ ಅದು ಪನಿಷ್ಮೆಂಟು. ಈಗ ಇನ್ನೊಂದು ವಿಷಯ ಏನು ಅಂದ್ರೆ, ಬೆಳಿಗ್ಗೆ ಬೆಳಕಾಗಿರುತ್ತೆ, ಈ ಬೆಳಕಲ್ಲಿ ಇವನು ಗೊರಕೆ ಹೊಡಿತಾನೆ. ಇದು ಐಡೆಂಟಿಫೈ. ಬೆಳಕಾದ್ಮೇಲೆ ಗೊರಕೆ ಹೊಡಿತಾನೆ ಇವನು. ಅಮ್ಮ ಅರ್ಥ ಆಯ್ತಾ ಹೇಳಿದ್ದು? ಹೌದೌದು. ಬೆಳಕಾದ್ಮೇಲೆ ಗೊರಕೆ ಹೊಡೆದ ಮೇಲೆ ದರಿದ್ರ ಜೀವನ, ಮುಂದೆ ದಾರಿ ಇಲ್ಲ, ಕ್ಲೋಸ್ ಅಂತ ಅರ್ಥ. ಅಮ್ಮ ಬೇಜಾರಾಯ್ತಾ? ಅರ್ಥ ಮಾಡ್ಕೊಂಡ್ರಾ? ಇಲ್ಲ, ಅರ್ಥ ಆಗ್ತಾ ಇದೆ ಗುರುಗಳೇ. ನೋಡಿ, ಕೇಳಬೇಕು ಅಂತ ಅಲ್ಲ, ನೀವು ಕೇಳಬೇಕು ಅಂತಾನೆ 42 ವರ್ಷ ಮಗನ ಬಂಧನದಲ್ಲಿ ಇಟ್ಬಿಟ್ಟು ಈಗ ಕೇಳಬೇಕು ಅಂತಿರಲ್ಲ ತಾಯಿ. ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಪ್ರಜ್ಞೆ ಬೇಡವಾ? ಒಂದು ಮಗು ಹುಟ್ಟಿದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಈ ಮಾಧ್ಯಮದಲ್ಲಿ ಕೂತ್ಕೊಂಡು ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳ ನಕ್ಷತ್ರಗಳಲ್ಲಿ ಎಷ್ಟೆಲ್ಲ ಕೊರತೆ ಇದೆ ಅಂತ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗಬೇಡಿ. ನಿಮಗೆ ಬುದ್ಧಿ ಇದ್ದರೆ, ತಂದೆ ತಾಯಿಗೆ ಬುದ್ಧಿ ಇದ್ದರೆ, ಮಕ್ಕಳ ನಕ್ಷತ್ರದ ಆರೋಗ್ಯದಲ್ಲಿ ಇರ್ತಕ್ಕಂಥ ಸತ್ಯಾಂಶವನ್ನು ತಿಳ್ಕೊಳ್ಳಿ. ನೀವು ಮಕ್ಕಳಿಗೆ ಬೋಧನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಮ್ಮ, ನೀವು ನಿಮ್ಮ ಯಜಮಾನರು, ನೀವು ನಿಮ್ಮ ಮಗ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ನಾವು ಫಸ್ಟು ನಮ್ಮ ಕುಟುಂಬದಲ್ಲಿ ಈ ಸಮಸ್ಯೆಯಲ್ಲೇ ಯಾಕೆ ಹುಟ್ಟಿದ್ದೀವಿ, ಈ ಸಮಸ್ಯೆಯನ್ನೇ ಯಾಕೆ ಅನುಭವಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಿ. 3 ಜನ ಒಂದು ಒಗ್ಗಟ್ಟಾಗಿ ಕೂತ್ಕೊಂಡು ಮಾತಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡಿ. 42 ವರ್ಷ ಆಗಿದೆ, ಮುಂದೆ ಇನ್ನೂ ಶಾಪ ತಟ್ಟಬಾರ್ದು. ತಂದೆ ತಾಯಿಗಳಾದ ನೀವು ಆ ಮಗನಿಗೆ ಹಾಗೆ ನಿಲ್ಲಿಸಿದ್ರೆ ಸಾಯುವಾಗ ಸಾವು ಚೆನ್ನಾಗಿರಲ್ಲ. ಈ ಕರ್ಮದಲ್ಲಿ ಸಾಯೋದು ಬೇಡ. ಯಾರೇ ಆಗಲಿ ಒಂದಿನ ಸಾಯಲೇಬೇಕಾಗತ್ತೆ. ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಪಾಪ ಅನ್ನುವಂಥದ್ದು ಮನೆಯಲ್ಲೇ ಇರುತ್ತೆ ಅನ್ನುವಂಥ ವಿಚಾರ ತಿಳಿಸಿದ್ರಿ ಗುರುಗಳೇ, ಅದು ಹೇಗೆ? ಇಲ್ಲಿ ಈ ಪಾ ಅಕ್ಷರದಲ್ಲಿ ಪಕ್ಕಕ್ಕೆ ಒಂದು ಕಾ ಸೇರಿಸ್ಕೋಬೇಕು. ಪಾಕ ಆಗುತ್ತೆ. ಪಾಪ ಇತ್ತು, ಆ ಪಾಪ ಬೇಡ ನಮ್ಗೆ. ಓಕೆ, ಪಾಪ ಬೇಡ ತಾನೆ? ಬೇಡ ಗುರುಗಳೇ. ಯಾವ ಜನ್ಮದ ಪಾಪನ ಅಂತ ಹೇಳ್ತೀವಲ್ಲಮ್ಮ, ಈ ಪಾ ಒಂದನ್ನು ಉಳಿಸ್ಕೊಳ್ಳೋಣ, ಈ ಪಕ್ಕದ ಪಾನ್ ತೆಗೆದಾಕ್ಕೊಳ್ಳೋಣ, ಅದ್ರ ಪಕ್ಕ ಕಾ ಸೇರಿಸ್ಕೊಳ್ಳೋಣ. ಯಾಕೆ ಕರ್ಮ ಕಾ ಸೇರಿಸ್ಕೋಬೇಕು ಅಂದರೆ, ಕರ್ಮದ ರಹಸ್ಯ ಕಾ. ಜನ್ಮಾಂತರದ ಕರ್ಮಗಳನ್ನು ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಜನ್ಮಾಂತರದ ಕರ್ಮಗಳು ನಮ್ಮ ಬಾಯಲ್ಲಿ ಬರ್ತಾನೆ ಇರುತ್ತೆ. ಹೌದು. ಈ ಕರ್ಮಗಳನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ಮನೆಯ ಪಾಕಶಾಲೆ ಯಾವುದು? ಪಾಕಶಾಲೆ. ಅಡಿಗೆ ಮನೆಯಲ್ಲಿ ಜನ್ಮಾಂತರದ ಕರ್ಮವನ್ನು ಆ ಸಾಸಿವೆ ಡಬ್ಬದಲ್ಲಿ ಅಡಗಿರುತ್ತೆ, ಮೆಣಸಿನ ಡಬ್ಬದಲ್ಲಿ ಒಳಗಡೆ ಇರುತ್ತೆ, ಹಸಿ ಶುಂಠಿಯಲ್ಲಿ ಇರುತ್ತೆ, ಅರಿಶಿಣದ ಕೊನೆಯಲ್ಲಿ ಇರುತ್ತೆ, ಮೆಣಸಿನಕಾಯಿ ಡಬ್ಬಿಯಲ್ಲಿ ಇರುತ್ತೆ. ಯಾವುದು? ಪಾಪ. ಜನ್ಮದ ಪಾಪಗಳು ನಮ್ಮ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಯಲ್ಲಿ ಅಡಗಿರುವಂತಹ ಈ ಜನ್ಮಾಂತರ ದೋಷಗಳು. ನಮ್ಮ ಅಪ್ಪನಿಗೂ ಹುಷಾರಿಲ್ಲ, ನಮ್ಮ ಅಮ್ಮನಿಗೂ ಹುಷಾರಿಲ್ಲ, ನಮಗೂ ಹುಷಾರಿಲ್ಲ. ಎಲ್ಲಿಂದ ಬಂತಿದ್ದು? ಅಡಿಗೆ ಮನೆಯಿಂದ ಬಂತು. ಈಗ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ? ಪಂಚಾಂಗ ಹುಡುಕ್ತಾ ಇದ್ದೀವಿ. ನಮ್ಮ ಅಪ್ಪ ಯಾಕೆ ಹಿಂಗಾಗಿದ್ದ, ನಾನು ಯಾಕೆ ಹಿಂಗಾಗಿದ್ದೀನಿ ಅಂತ. ಪಂಚಾಂಗ ಇಲ್ವಲ್ಲ ಅದು. ಅಂದ್ರೆ ಅಡಿಗೆ ಮನೆಯಿಂದನೇ ಬರ್ತಿದೆ ಅನ್ನುವಂಥದ್ದನ್ನು ಹೇಗೆ ಹೇಳ್ತೀರಾ ಗುರುಗಳೇ? ಆರೋಗ್ಯ ಚೆನ್ನಾಗಿಲ್ಲ ಅಂದಮೇಲೆ ರೋಗ ಬರೋದು ಏನಕ್ಕೆ? ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಅರ್ಥ ಏನಮ್ಮ? ಊಟದಿಂದನೇ ಬರೋ ಆರೋಗ್ಯ ಕೆಡೋದು. ಇನ್ನು ಅದಕ್ಕಿಂತ ಮುಂದೆ ಉದ್ದಕ್ಕೇನು ಹೇಳಿ? ಮನುಷ್ಯ ಯಾರಿಗೆ ಆಗಲಿ, ಮಗುವಿಂದ ದೊಡ್ಡವರಾದಿಯವರೆಗೂ ಕಾಯಿಲೆ ಏನಕ್ಕೆ ಬರುತ್ತೆ?
ನಮ್ಮ ಆಹಾರ ಪ್ರಕ್ರಿಯೆ ಚೆನ್ನಾಗಿಲ್ಲದಾಗ ಕಾಯಿಲೆ ಬರುತ್ತೆ. ಅದಕ್ಕೆ ನಿದ್ದೆ ಬರಲ್ಲ, ಬೇಜಾರು, ಕೋಪ ಅವೆಲ್ಲ ಎಕ್ಸ್ಟ್ರಾ. ವಿಷಯ ಇಷ್ಟೇ, ಎರಡೇ ವಿಚಾರ. ಈ ಪಾಪ ಅನ್ನೋದು, ಕರ್ಮ ಅನ್ನೋದು, ಇದನ್ನು ನಾವು ಮೊದಲು ಬಿಡಿಸ್ಕೋಬೇಕು. ಪಾಪ ಯಾವುದು, ಕರ್ಮ ಯಾವುದು? ಈ ಪಾಪ ಕರ್ಮ ಅಂತಕ್ಕಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ಮುಂದುವರೆದ ಭಾಗ ಹೇಳ್ತೀನಿ, ಎಲ್ಲ ಇವತ್ತೇ ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ಈಗ ಪಾಕ ಅಂತಕ್ಕಂಥದ್ದು ಏನು ಅಂದರೆ, ಅಡುಗೆ ಮನೆಯನ್ನು ನಾವು ಯಾವ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ಅದಕ್ಕನುಸಾರವಾಗಿರ್ತಕ್ಕಂತಹ ಅಡುಗೆ ಮನೆಯನ್ನು ಇಟ್ಕೊಂಡಿದ್ದೀವಾ, ನಂಬರ್ 1. ಆ ಅಡುಗೆ ಮನೆಯಲ್ಲಿ ಆಗುವಂತಹ ಪಾಕ ಅಂದರೆ ಅಡುಗೆ ಮಾಡುವಂಥ ಹೆಣ್ಣಿನ ಕತೆ ಏನಾಗಿದೆ, ಅಡುಗೆ ಮಾಡುವ ಹೆಣ್ಣಿನ ಕತೆ ಏನಾಗಿದೆ. ಅಮ್ಮ, ಯಾರ ಮನೆಯಲ್ಲಿ ಯಾವುದು ಸಮಸ್ಯೆ ಇಲ್ಲ ಅಂತ ಹೆಂಗಸರು ಅಡುಗೆ ಮಾಡೋರು ಯಾರು ಇದ್ದಾರೆ ಅಂತ ಒಪ್ಕೋತೀಯಾ? ಇಲ್ಲ ಗುರುಗಳೇ. ಅಂದ ಮೇಲೆ ಇವತ್ತೊಂದಲ್ಲ ಇದು, ಹೌದು, ತಲತಲಾಂತರದಿಂದ ಬಂದಿದೆ. ಹೌದಾ? ಈಗ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ರೋಗ ಬರೆಸ್ಕೊಂಡು ಅಡುಗೆ ಮಾಡಿದ್ರೆ ಊಟ ಮಾಡಿದ್ರು ರೋಗ ಸತಸಿದ್ಧವಾಗಿ ಬರುತ್ತೆ. ಊಟ ಮಾಡಿದ್ರೆ ಏನು ಬರುತ್ತೆ? ರೋಗ ಬರುತ್ತೆ. ಈಗ ಯಾರು ತಪ್ಪು? ಈಗ ಅವ್ರು ಅಡುಗೆ ಮಾಡಲೇಬೇಕು. ಸೊಂಟ ನೋವು ಅಂದ್ರೆ ಮಲ್ಕೊಳಕಾಯ್ತದ? ಹೆಂಗೋ ಕಷ್ಟಪಟ್ಟು ಬೈಕೊಂಡು ಮಾಡಬೇಕು. ತಲೆನೋವು ಆದ್ರೂ ಮಾಡಬೇಕು. ಅಂದ ಮೇಲೆ ಅಡುಗೆ ಮಾಡೋರು ಆರೋಗ್ಯವಾಗಿರಬೇಕಾ ಬೇಡವಾ? ಇರಲೇಬೇಕು. ಅಂದರೆ ಇದರ ಅರ್ಥ, ಪ್ರತಿ ವಂಶದಲ್ಲಿ ಬಂದಿರತಕ್ಕಂತಹ ಕರ್ಮಗಳು, ಜನ್ಮಾಂತರದಿಂದ ಬಂದಿರತಕ್ಕಂಥ ವಂಶದ ಕರ್ಮಗಳು, ಹೆಂಗಸರು ಮನೆಯಲ್ಲಿ ಅಡುಗೆ ಮಾಡುವ ಹೆಂಗಸರ ಆರೋಗ್ಯ ಕೆಟ್ಟಿರುವ ಕಾರಣ ಈ ಜನ್ಮದಲ್ಲೂ ಈಗಲೇ ಅನುಭವಿಸ್ತಾ ಇದ್ದೀವಿ, ಮುಂದಕ್ಕೂ ಅನುಭವಿಸ್ತೀವಿ. ಈಗ ಎಲ್ಲಿ ರಿಪೇರಿ ಮಾಡಬೇಕು? ನಮ್ಮ ಮನೆಯಲ್ಲಿರುವ ಅಡುಗೆ ಮನೆಯಲ್ಲಿ ರೆಡಿ ಮಾಡಬೇಕು. ಜೊತೆಗೆ ಒಂದು ಸಣ್ಣ ಲೈನ್ ಹೇಳ್ಬಿಡ್ತೀನಿ. ಕಾರಣ ಏನಪ್ಪ ಅಂದರೆ, ಶನೇಶ್ವರ ಸ್ವಾಮಿ ಅಯ್ಯಪ್ಪ ಹೇಳಿದ್ರು ವಿಷಯನ. ಇಲ್ಲಿ ನಮ್ಮ ಮನೆಯಲ್ಲಿ ಬೆಳಕು ಎಷ್ಟಿದೆ, ಆ ಬೆಳಕಿನಿಂದ ಮನಸ್ಸಿಗೆ, ದೇಹಕ್ಕೆ ಎರಡಕ್ಕೂ ಮೆಡಿಸಿನ್ ಸಿಕ್ಕತ್ತೆ. ಯಾವುದರಿಂದ? ಬೆಳಕಿಂದ. ನೋಡಿ, ಇದನ್ನು ಯಾರು ಎಷ್ಟು ಜನ ವಾದ ಮಾಡ್ತಿರೋ ಗೊತ್ತಿಲ್ಲ. ಇದನ್ನು ನಿಮ್ಮ ಮನೆಗಳಲ್ಲಿದ್ದು ದಯವಿಟ್ಟು ನಂಗೆ ತಿಳಿಸ್ಕೊಡಿ, ಹೇಳ್ಕೊಡಿ, ಮೆಸೇಜ್ ಹಾಕಿ. ನಾನು ಹೇಳ್ಬಿಡ್ತೀನಿ ಎಷ್ಟು ನೆರಳಿದೆ, ಎಷ್ಟು ಬೆಳಕಿದೆ. ಆ ನೆರಳು ಯಾವುದು ಅಂದರೆ ಶನೇಶ್ವರ ಸ್ವಾಮಿ. ಇನ್ನೊಮ್ಮೆ ಹೇಳ್ತೀನಿ, ಆ ಮನೆಯಲ್ಲಿ ಇರ್ತಕ್ಕಂಥ ನೆರಳೇ ಶನೇಶ್ವರ ಸ್ವಾಮಿ. ಉತ್ತರ ದಕ್ಷಿಣವಾಗಿರ್ತಕ್ಕಂತಹ ನಿವೇಶನದಲ್ಲಿ ಸದಾ ವಾಸ ಮಾಡುತ್ತಿರುವ ಈ ಭಗವಂತ, ನೀವು ಎಷ್ಟು ಪೂಜೆಯನ್ನು ಮಾಡಿದರೂ ನಿಮ್ಮ ಮನೆಯಲ್ಲೇ ಇರುವಂಥ ಭಗವಂತನ ಕಳಿಸುವುದು ಎಲ್ಲಿಗೆ? ಉತ್ತರ ದಕ್ಷಿಣದ ನಿವೇಶನಲ್ಲಿ ಸದಾ ವಾಸ ಮಾಡುತ್ತಿರುವ ಆ ಭಗವಂತನಿಗೆ ನೀವು ಕಳಿಸುವುದಾದರೂ ಹೇಗೆ? ಹೋಗ್ತಾರಾ? ಇಲ್ಲ. ಯಾಕೆ ಅಂದರೆ ಉತ್ತರ ದಕ್ಷಿಣದಲ್ಲಿ ಸೂರ್ಯನ ಬೆಳಕು ಕಡಿಮೆ ಆಗತ್ತೆ. ಶನೇಶ್ವರ ಸ್ವಾಮಿ ಒಳಗಡೆ ಇರ್ತಾರೆ. ದುಃಖ, ಯೋಚನೆ, ಭಯ. ಈಗ ನೀವು ಯಾವ ಶಾಸ್ತ್ರ ಕೇಳ್ತೀರಾ, ಯಾವ ಪೂಜೆ ಮಾಡಿಸ್ತೀರಾ, ಯಾವ ವ್ರತ ಮಾಡ್ತೀರಾ, ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ, ಮಾಡಿ. ಸಾಧ್ಯನೇ ಇಲ್ಲ. ಈ ಥರದ ಮನೆಗಳಲ್ಲಿ ವಾಸ ಮಾಡೋರು ಬಂದು ನಮ್ಮ ಹತ್ರ ಸರಿ ಮಾಡಿಬಿಡ್ತೀರಾ ಸ್ವಾಮಿ, ಮದುವೆ ಆಗ್ಬಿಡ್ತಾ ಸ್ವಾಮಿ ಅಂತ ಶಾಸ್ತ್ರ ಕೇಳಕ್ಕೆ ಬರೋದಾದರೆ ದಯವಿಟ್ಟು ಆಗಲ್ಲ. ಕಾರಣ, ನಿಮ್ಮ ಮನೆಯನ್ನು ರಿಪೇರಿ ಮಾಡೋಕ್ಕೆ, ಸರಿ ಮಾಡೋಕ್ಕೆ, ತಿಳ್ಕೊಳ್ಳೋಕ್ಕೆ ಹಣ ಎಷ್ಟು ಖರ್ಚು ಆಗುತ್ತೆ, ಎಷ್ಟು ಸಮಯ ಬೇಕಾಗತ್ತೆ, ಅದಕ್ಕೆ ನೀವು ಎಷ್ಟು ಕಾಯಬೇಕಾಗತ್ತೆ ಡಿಸೈಡ್ ಮಾಡಿ. ಬತ್ತಿದಂಗೆ ಮದುವೆ ಆಗಲಿಲ್ಲ, ಯಾಕೆ ನಿಮ್ಮ ಹತ್ರ ಬಂದದ್ದು ನಮ್ಮ ಮಗಳು ಮದುವೆ ಆಗಲಿ ಅಂತ ಈ ರೀತಿ ಅಪ್ಲಿಕೇಶನ್ ಹಾಕೋದ್ರಿಂದ ಹಣ ವ್ಯರ್ಥ ಮಾಡ್ಕೋತೀರಾ. ಅಂಥ ವಿಚಾರಕ್ಕೆ ಬರಬಾರ್ದು. ನಮಗೆ ಪಾಪ ಕರ್ಮ ಅಂತಕ್ಕಂಥದ್ದು ನಮ್ಮ ವಂಶದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾಕೆ ಬಂದಿದೆ ಅನ್ನೋ ಸತ್ಯವನ್ನು ಮಾತ್ರ ತಿಳಿಸ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮ, ನಮ್ಮ ಉದ್ದೇಶವೇ ವಿನಃ ಮುಂದೆ ಏನಾಗುತ್ತೆ ಅನ್ನೋವಂಥ ಸತ್ಯತೆಯನ್ನು ಕೇಳೋದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಇದು 5 ಸಲ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಿದ್ದರೆ ಬನ್ನಿ, ಆ ತಪ್ಪನ್ನು ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ, ಮಾರ್ಗ ತೋರಿಸ್ತೀನಿ, ಸರಿ ಮಾಡ್ಕೊಳ್ಳಿ. ಇದು ಸತ್ಯ. ಇಷ್ಟು ವಿಚಾರಗಳನ್ನು ಹೇಳ್ತಾ ನಿಮ್ಮ ಮುಂದೆ ಪ್ರತಿಯೊಂದು ವಿಷಯಕ್ಕೂ ಕೂಡ ತನ್ನದೇ ಆದ ಅರ್ಥಗಳಿರುತ್ತೆ, ಆಧಾರಗಳಿರುತ್ತೆ, ಸತ್ಯತೆ ಇರುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಬದುಕೋದೇ ಒಂದು ಜೀವನ ಆಗಿರುತ್ತೆ. ನಾವು ಯಾರನ್ನೋ ತಪ್ಪಸ್ಥನಾಗಿ ದಯವಿಟ್ಟು ಯಾರನ್ನೂ ಮಾಡಬೇಡಿ. ದೇವರಾಗಲಿ, ಅಪ್ಪ ಅಮ್ಮ ಆಗಲಿ, ಪ್ರಪಂಚ ಆಗಲಿ, ಸಮಾಜ ಆಗಲಿ, ನೀವಾಗಲಿ ಇದಕ್ಕೆ ತಪ್ಪು ಹೊಣೆಗಾರರಲ್ಲ. ವಿಷಯವನ್ನು ಮುಚ್ಚಿಟ್ಟು, ವಿಷಯವನ್ನು ಹೇಳದೆ, ಸಮಾಜಕ್ಕೆ ಪ್ರಚಾರಕ್ಕೆ ತರದೆ ಈ ಹೇಳ್ತಕ್ಕಂಥವರು ನಮ್ಮನ್ನು ಕತ್ತಲ ಲೋಕ ಕರ್ಕೊಂಡೋಗಿದ್ದಾರೆ ಅಂತ ಇಲ್ಲಿಯವರೆಗಾರು ತಿಳ್ಕೊಂಡು ಇದರಿಂದ ಹೊರಗೆ ಬರಬೇಕು, ಬೆಳಕಿಗೆ ಬರಬೇಕು ಅಂದರೆ ಬನ್ನಿ ಹೇಳ್ಕೊಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.